ಬಿಡದಿ ಬದನೆಕಾಯಿ ಮಾತು ವಾಚ್ ವಾರ್. ಚಪ್ಪಲಿ ಎಸೆದಿದ್ದು ಪ್ರಚೋದನೆಯಿಂದಲ. ವಾಚ್ ಬಾಣ ವರ್ಸಸ್ ತೋಳ್ಬಲ. ಇದುವೇ ಚದುರಂಗದ ಮೊದಲ ಸ್ಟೋರಿ, ಚಪ್ಪಲಿ ಜಗಳ. ಬಿಡದಿಯಲ್ಲಿ ಅನಿತಕ್ಕದು 32 ಎಕರೆ ಜಮೀನಿದೆ. ಸಿಎಂ ಆಗಿದ್ದಾಗ ಒಂದೊಂದು ಫೈಲ್ಗೆ ಸೈನ್ ಹಾಕಕ್ಕೂ ಒಂದೊಂದು ವಾಚ್ ತರಿಸ್ಕೊಂತ ಇದ್ರಲ್ಲ, 10 lakhs 15 lakhs. ಬಂದು ಯಾರನ್ನಾದ್ರು ಕಳಿಸ್ಬಿಟ್ಟು ಇವರು ಎಂಥದ್ದು SIT ಇಟ್ಕೊಂಡವ್ರಲ್ಲ, ಚೆಕ್ ಮಾಡಿ ತಗೊಂಡು ಹೋಯ್ತು. ನಿನಗೆ ತಾಕತ್ತಿದ್ರೆ ನೀನ್ ಬಂದು ನಿಂತ್ಕೋಬೇಕು ಚಿಕ್ಕಬಳ್ಳಾಪುರದಲ್ಲಿ, ಬಾ ನೋಡೇ ಬಿಡೋಣ. ಆದರೆ ಇದು ಟಾರ್ಗೆಟ್ ರಾಜಕಾರಣ ನಡೀತಾ ಇದೆ. ಪ್ರದೀಪ್ ಈಶ್ವರ್ ಒಂದಲ್ಲ ಒಂದು ಕಾರಣಕ್ಕಾಗಿ ಒಬ್ಬರಲ್ಲ ಒಬ್ಬರ ವಿರುದ್ಧದ ತನ್ನ ಮಾತಿನ ಮೂಲಕವಾಗಿಯೇ ಬಹಳಷ್ಟು ವೈರಿಗಳನ್ನು ಈಗಾಗಲೇ ಕಟ್ಟಿಕೊಂಡಿದ್ದಾರೆ ರಾಜಕೀಯವಾಗಿ. ಈಗ ಅದರ ಮುಂದಿನ ಸರದಿ ಈಗ ಅವ್ರ ಜೊತೆಗೆ ಇರುವಂಥದ್ದು ಕುಮಾರಸ್ವಾಮಿ ವರ್ಸಸ್ ಪ್ರದೀಪ್ ಈಶ್ವರ್ ಅನ್ನುವಂಥಲ್ಲಿಗೆ ಬಂದು ನಿಂತಿದೆ. ಮೊನ್ನೆ ಅಷ್ಟೇ ದಾವಣಗೆರೆ ಚುನಾವಣೆ ಬೈ ಎಲೆಕ್ಷನ್ ಸಂದರ್ಭದಲ್ಲಿ ಏನೇನು ನಡೀತು ಅನ್ನೋದನ್ನು ನೋಡಿದ್ದೀವಿ. ಈಗ ಪ್ರದೀಪ್ ಈಶ್ವರ್ ಅವರಿಗೆ ಚಪ್ಪಲಿ ಎಸೆದಿದ್ದಾರೆ ಜೆಡಿಎಸ್ನ ಕಾರ್ಯಕರ್ತರ ಭೇಟಿಗೆ ಇವತ್ತು ನಿಖಿಲ್ ಕುಮಾರಸ್ವಾಮಿ ಹೋಗಿದ್ದಾರೆ ಚಿಕ್ಕಬಳ್ಳಾಪುರಕ್ಕೆ. ಒಟ್ಟಾರೆಯಾಗಿ ಇದು ರಾಜಕೀಯದಲ್ಲಿ ಏನಾಗಬಾರ್ದು ಅವೆಲ್ಲವೂ ಕೂಡ ನಡೀತಾ ಇದೆ. ಚಿಕ್ಕಬಳ್ಳಾಪುರದಲ್ಲಿ ಈಗ ನಡೀತಾ ಇರುವಂಥದ್ದು ಕೂಡ ಅದೇ ಸ್ವರೂಪದ ರಾಜಕಾರಣ. ಒಬ್ಬ ಶಾಸಕ ಬಂದಿದ್ದಾರೆ ಕಾರ್ಯಕ್ರಮಕ್ಕೆ, ಅಲ್ಲಿ ನಡೀತಾ ಇದ್ದಂಥದ್ದು ಕೆಂಪೇಗೌಡ ಜಯಂತಿ ಕಾರ್ಯಕ್ರಮ. ಆದರೆ ಆ ಶಾಸಕ ಅಲ್ಲಿ ಬರಲೇಬಾರ್ದು ಅಂತ ಹೇಳಿ ಒಂದು ಸಮುದಾಯದ ಜನ ನಿಂತ್ಕೊಂಡು ಮಾತಾಡ್ತಾರೆ ಅಂತ ಹೇಳಿದ್ರೆ, ಅದಕ್ಕೂ ಕುಮಾರಸ್ವಾಮಿಯವರ ವಿರುದ್ಧದ ಟೀಕೆಗೂ ಕೆಂಪೇಗೌಡರ ಜಯಂತಿಗೂ ಎಲ್ಲಿಂದ ಎಲ್ಲಿಗೆ ಸಂಬಂಧ ಅನ್ನುವಂತಹ ಪ್ರಶ್ನೆಗಳು ಬಂದೇ ಬರ್ತವೆ. ಈ ವಿಚಾರದಲ್ಲಿ ನಡೀತಾ ಇರುವಂಥ ಒಟ್ಟು ಬೆಳವಣಿಗೆಯನ್ನು ನೋಡಿದರೆ ಎರಡೂ ಕಡೆಯಿಂದ ಬಹಳಷ್ಟು ರೀತಿಯಾದಂತಹ ರಾಜಕೀಯದ ಉದ್ದೇಶವಾಗಿಯೇ ಮಾಡ್ತಾ ಇರುವಂತಹ ಬೆಳವಣಿಗೆಗಳನ್ನು ನಾವು ಗಮನಿಸಬಹುದು. ಇಲ್ಲಿ ಚಿಕ್ಕಬಳ್ಳಾಪುರದ ಜೈಲಿಗೆ ಇವತ್ತು ನಿಖಿಲ್ ಕುಮಾರಸ್ವಾಮಿಯವರು ಭೇಟಿ ಕೊಟ್ಟಿದ್ದಾರೆ. ಅಲ್ಲಿ ತಮ್ಮ ಪಕ್ಷದ ಕಾರ್ಯಕರ್ತರು ಯಾರೆಲ್ಲ ಜೈಲು ಪಾಲಾಗಿದ್ದಾರೆ ಅವರುಗಳಿಗೆ ಧೈರ್ಯ ತುಂಬುವಂತಹ ಕೆಲಸವನ್ನ ನಿಖಿಲ್ ಕುಮಾರಸ್ವಾಮಿಯವರು ಮಾಡ್ತಾ ಇದ್ದಾರೆ. ಹಾಗಾದ್ರೆ ಚಪ್ಪಲಿ ಎಸೆದಿರುವಂಥದ್ದು ಸರಿ ಅಂತಲ್ಲ, ಈ ರೀತಿಯಾಗಿ ಧೈರ್ಯ ತುಂಬುವುದರ ಉದ್ದೇಶ ಅನ್ನುವಂತಹ ಪ್ರಶ್ನೆಯೂ ಕೂಡ ಇದ್ದೇ ಇದೆ. ಇನ್ನು ಪ್ರಚೋದನೆ ಮಾಡಿದವರ ವಿರುದ್ಧ ಯಾಕೆ ಕ್ರಮ ಇಲ್ಲ ಅನ್ನುವಂತಹ ಪ್ರಶ್ನೆಯನ್ನು ಅವರು ಕೇಳ್ತಾ ಇದ್ದಾರೆ. ಪ್ರದೀಪ್ ಈಶ್ವರ್ ಅವರ ವಿರುದ್ಧ ದಳಪತಿಗಳು ತಿರುಗಿ ಬಿದ್ದಿದ್ದಾರೆ. ಪ್ರದೀಪ್ ಈಶ್ವರ್ ಅವರ ನಡವಳಿಕೆಯ ವಿರುದ್ಧ ಮತ್ತು ಪ್ರದೀಪ್ ಈಶ್ವರ್ ಅವರ ನಡವಳಿಕೆಯ ಕಾರಣದಿಂದಾಗಿಯೇ ಅವರು ಪ್ರಚೋದನೆ ಕೊಟ್ಟಿದ್ದರಿಂದಾಗಿಯೇ ನಮ್ಮ ಕಾರ್ಯಕರ್ತರು ಚಪ್ಪಲಿ ಎಸೆದಿದ್ದಾರೆ ಅನ್ನುವಂಥದ್ದು ಇಲ್ಲಿರುವಂತಹ ಮತ್ತೊಂದು ಆರೋಪ. ಈ ಕಾರಣಕ್ಕಾಗಿಯೇ ಅವರನ್ನೇ ಯಾಕೆ ಅರೆಸ್ಟ್ ಮಾಡ್ತಾ ಇಲ್ಲ ಅನ್ನುವಂಥದ್ದನ್ನ ಕೇಳ್ತಾ ಇದ್ದಾರೆ. ಯಾರು ಚಪ್ಪಲಿ ಎಸೆದಿದ್ದಾರೋ ಅಂಥವರನ್ನ ಈಗಾಗಲೇ ಅರೆಸ್ಟ್ ಮಾಡುವಂತಹ ಕೆಲಸವನ್ನ ಪೊಲೀಸರು ಮಾಡಿದ್ದಾರೆ. ಶಾಸಕರ ಕಡೆಗೆ ಚಪ್ಪಲಿಯನ್ನ ಬಿಸಾಕಿದ್ದಾರೆ. ಆ ಮೂಲಕ ಶಾಸಕ ಪ್ರದೀಪ್ ಈಶ್ವರ್ ಕೂಡ ಅಷ್ಟೇ ಈ ಇಡೀ ಕಾರ್ಯಕ್ರಮದಲ್ಲಿ ತನ್ನ ವಿರುದ್ಧ ಆಕ್ರೋಶದ ಮಾತುಗಳು ಬಂತು ಅನ್ನುವಂತಹ ಕಾರಣಕ್ಕಾಗಿ ನಡು ರಸ್ತೆಯಲ್ಲಿ ನಿಂತು ತೋಳು ತಟ್ಟುವಂತಹ ಕೆಲಸವನ್ನು ಮಾಡಿದರು. ಇದು ಯಾವ ರೀತಿಯಾದಂತಹ ತೋಳು ತಟ್ಟುವುದರ ಮೂಲಕವಾಗಿ ಏನನ್ನ ಮಾಡೋದಕ್ಕೆ ಹೊರಟಿದ್ದಾರೆ ಇವರು? ನಿಜಕ್ಕೂ ಶಾಸಕರ ಅಥವಾ ಈ ರೀತಿಯಾದಂತಹ ತೋಳು ತಟ್ಟುವಂಥದ್ದು, ತೊಡೆ ತಟ್ಟುವಂಥದ್ದು, ಇವೆಲ್ಲ ಯಾವ ಸ್ವರೂಪದ ರಾಜಕಾರಣ ಅನ್ನುವಂಥದ್ದು ನಿಜಕ್ಕೂ ಅರ್ಥ ಆಗೋದಿಲ್ಲ. ಕರ್ನಾಟಕದ ರಾಜಕಾರಣವನ್ನು ಇವರು ಎಲ್ಲಿಗೆ ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಅಂತ ಹೇಳಿ ಪ್ರದೀಪ್ ಈಶ್ವರ್ ತನ್ನನ್ನು ನಾನು ಏನು ಬಹಳ ಅದ್ಭುತವಾದಂತಹ ಕೋಚಿಂಗ್ ಕೊಡುವಂತಹ ವ್ಯಕ್ತಿ ಅಂತ ಹೇಳ್ಕೊತಾರೆ. ಆದರೆ ಇಲ್ಲಿ ಇರುವಂಥದ್ದು ಸಾರ್ವಜನಿಕ ನಡವಳಿಕೆಯ ಪ್ರಶ್ನೆಯೂ ಕೂಡ ಬರುತ್ತೆ. ಓಕೆ, ಅವರು ಕುಮಾರಸ್ವಾಮಿಯವರ ವಿರುದ್ಧ ಆರೋಪವನ್ನು ಮಾಡಿದ್ದಾರೆ. ಆ ಕಾರಣಕ್ಕಾಗಿ ಕೆಂಪೇಗೌಡ ಜಯಂತಿಯಲ್ಲಿ ಹೋಗಿ ಕುಮಾರಸ್ವಾಮಿಯವರ ಪರವಾಗಿರುವಂಥವ್ರು ಪ್ರದೀಪ್ ಈಶ್ವರ್ ಅವರು ಈ ಕಾರ್ಯಕ್ರಮದಲ್ಲಿ ಕೂರಬಾರ್ದು ಅಂತ ಹೇಳುವಂಥದ್ದು ಅದು ಎಷ್ಟರ ಮಟ್ಟಿಗೆ ಸರಿ, ಆ ಪ್ರಶ್ನೆಯೂ ಕೂಡ ಮೂಡುತ್ತೆ. ಹಾಗೆಯೇ ಮತ್ತೊಂದು ಕಡೆಯಲ್ಲಿ ಪ್ರದೀಪ್ ಈಶ್ವರ್ ಓಕೆ, ಅವರು ಏನೋ ಕಾರ್ಯಕ್ರಮದಲ್ಲಿ ಗಲಾಟೆ ಎಬ್ಬಿಸಿದ್ರು, ಅದಕ್ಕೆ ನಡು ರಸ್ತೆಯಲ್ಲಿ ನಿಂತುಕೊಂಡು ತೋಳು ತಟ್ಟುವಂಥದ್ರ ಅವಶ್ಯಕತೆ ಏನಿದೆ? ಇದು ಇನ್ನೊಂದು ಪ್ರಶ್ನೆಯೂ ಕೂಡ ಬಂದಿದೆ. ಚಿಕ್ಕಬಳ್ಳಾಪುರದ ಶಾಸಕ ಪ್ರದೀಪ್ ಈಶ್ವರ್ ವಿರುದ್ಧ ದಳಪತಿಗಳು ಹೋರಾಟಕ್ಕೆ ಇಳಿದಿದ್ದಾರೆ. ಇಲ್ಲಿ ಸಾರ್ವಜನಿಕವಾಗಿ ಸವಾಲು ಪ್ರತಿ ಸವಾಲು ಅನ್ನುವಂಥದ್ದು ವೈಯಕ್ತಿಕ ಮಟ್ಟಕ್ಕೆ ಹೋಗಿ ನಿಲ್ಲುವಂಥದ್ರ ಪರಿಣಾಮಗಳಿವು. ತೋಳು ತಟ್ಟಿದ ಶಾಸಕರ ವಿರುದ್ಧವೂ ಕೂಡ ಕ್ರಮ ಆಗಬೇಕು ಅಂತೇಳಿ ಬಿಜೆಪಿಯವರು ಒತ್ತಡವನ್ನು ಹೇರ್ತಾ ಇದ್ದಾರೆ. ವಿಶೇಷವಾಗಿ ಪ್ರದೀಪ್ ಈಶ್ವರ್ ಅವರ ವಿರುದ್ಧ ಸೋತಿರ್ತಕ್ಕಂತಹ ಮಾಜಿ ಶಾಸಕ ಮತ್ತು ಹಾಲಿ ಸಂಸದರು ಕೂಡ ಆಗ್ರಹಿಸ್ತಾ ಇದ್ದಾರೆ. ತೋಳು ತಟ್ಟಿರತಕ್ಕಂತಹ ಶಾಸಕರ ವಿರುದ್ಧ ಕ್ರಮ ಆಗಬೇಕು, ಬೀದಿಗಳಲ್ಲಿ ಪ್ರತಿಭಟನೆ ನಡೆಸ್ತಾವೆ, ಒತ್ತಡ ಮತ್ತು ಕಾನೂನು ಹೋರಾಟಕ್ಕೂ ಕೂಡ ನಾವು ರೆಡಿ ಇದ್ದೀವಿ ಅನ್ನುವಂಥದ್ದು ಈಗಾಗಲೇ ಘೋಷಣೆ ಮಾಡಿದ್ದಾರೆ ಬಿಜೆಪಿ ನಾಯಕರುಗಳು. ಯಾಕಂದ್ರೆ ಅಲ್ಲಿ ಪ್ರದೀಪ್ ಈಶ್ವರ್ ಅವ್ರ ಜೊತೆಗೆ ವೈಯಕ್ತಿಕವಾದಂತಹ ಜಿದ್ದಾಜಿದ್ದಿ ಇದ್ದೇ ಇದೆ. ಚಿಕ್ಕಬಳ್ಳಾಪುರದ ನಗರ ಠಾಣೆಯ ಮುಂಭಾಗದಲ್ಲಿ ಇವತ್ತು ಭಾರತೀಯ ಜನತಾ ಪಕ್ಷದವರು ಕೂಡ ಪ್ರತಿಭಟನೆಯನ್ನ ನಡೆಸಿದ್ದಾರೆ ಮತ್ತು
ಪ್ರದೀಪ್ ಈಶ್ವರ್ ಅವರ ವಿರುದ್ಧ ಏನು FIR ಅನ್ನು ದಾಖಲಿಸಬೇಕು, ಹಾಗೆಯೇ ಅವ್ರನ್ನ ಬಂಧಿಸಬೇಕು ಅನ್ನುವಂತಹ ಒತ್ತಾಯವೂ ಕೂಡ ಈಗ ಜೋರಾಗ್ತಾ ಇದೆ. ಪ್ರದೀಪ್ ಈಶ್ವರ್ ಅವರನ್ನು ಕೂಡ ಬಂಧಿಸಬೇಕು, ಯಾಕಂದ್ರೆ ಅವರು ಸಾರ್ವಜನಿಕವಾಗಿ ಸವಾಲು ಎಸೆಯುವುದರ ಮೂಲಕ ಶಾಸಕ ಸ್ಥಾನಕ್ಕೂ ಪ್ರದೀಪ್ ಈಶ್ವರ್ ಅವರು ರಾಜೀನಾಮೆ ಕೊಡಲೇಬೇಕು ಅನ್ನುವಂತಹ ಬಿಗಿಪಟ್ಟನ್ನು ಹಿಡಿದಿದ್ದಾರೆ. ಇಲ್ಲಿ ಸಾರ್ವಜನಿಕವಾಗಿ ನೀವು ಹೇಗೆ ವರ್ತಿಸ್ತೀರಿ ಅನ್ನುವಂಥರ ಆಧಾರದ ಮೇಲೆ ನಿಮಗೆ ಎಷ್ಟು ಗೌರವ ಸಿಗುತ್ತೆ ಅನ್ನೋದು ಕೂಡ ನಿರ್ಧಾರ ಆಗುತ್ತೆ. ಆದರೆ ಇಲ್ಲಿ ನಡೀತಾ ಇರುವಂತಹ ಘಟನೆ ಇದು ಕೇವಲ ಪ್ರದೀಪ್ ಈಶ್ವರ್ ಅವ್ರದ್ದು ಒಬ್ಬರದೇ ತಪ್ಪು ಅಂತ ಕೂಡ ಹೇಳಕ್ಕಾಗಲ್ಲ. ಎಲ್ಲ ಕಡೆಯಿಂದಲೂ ಕೂಡ ಆಗಿರುವಂತಹ ತಪ್ಪುಗಳನ್ನು ನಾವಿಲ್ಲಿ ಗಮನಿಸಲೇಬೇಕು. ಏನೇನು ಆಗ್ತಾ ಇದೆ ಇಲ್ಲಿ ಅಂತ ಹೇಳಿ ರಾಜಕಾರಣ ಎಲ್ಲಿಂದ ಎಲ್ಲಿಗೆ ತಕೊಂಡು ಹೋಗ್ತಾ ಇದ್ದಾರೆ. ವಾಚ್ ವರ್ಸಸ್ ಚಪ್ಪಲಿ ವಾರ್. ಇಲ್ಲಿ ಒಂದು ಕಡೆಯಲ್ಲಿ ಪರಿಶ್ರಮ ನೀಟ್ ಅಕಾಡೆಮಿಯ ಭೂಮಿಯ ಬಗ್ಗೆ JDSನವರು ಪ್ರಶ್ನೆ ಎತ್ತಿದ್ರು. ಪರಿಶ್ರಮವನ್ನು ಕೆಣಕಿದ್ದಕ್ಕೆ ಬಿಡದಿ ಜಾಗದ ಬಗ್ಗೆ ಪ್ರದೀಪ್ ಈಶ್ವರ್ ಅವರು ಪ್ರಶ್ನೆ ಎತ್ತಿದ್ರು. ಇಲ್ಲಿಂದ ಶುರುವಾಗಿರುವಂಥ ಅಂದರೆ ಇದು ಟ್ರಿಗರಿಂಗ್ ಪಾಯಿಂಟ್ ಅಷ್ಟೇ. ಆದರೆ ನೋಡಿ, ಪರಿಶ್ರಮಕ್ಕೆ ಅಕ್ರಮವಾಗಿ 3 CA ಸೈಟ್ಗಳನ್ನು ಹಂಚಿಕೆ ಮಾಡಲಾಗಿದೆ ಅನ್ನೋದು JDSನವರು ಮಾಡಿದಂತಹ ಆರೋಪ. ಆ ಆರೋಪ ನಿಜನಾ ಸುಳ್ಳ ಅನ್ನೋದ್ರ ಬಗ್ಗೆ ನೇರವಾದಂಥ ಉತ್ತರವನ್ನು ಕೊಡಬೇಕಾದಂತಹ ಜವಾಬ್ದಾರಿ ಪ್ರದೀಪ್ ಈಶ್ವರ್ ಅವರದ್ದು. ಆದರೆ ಪ್ರದೀಪ್ ಈಶ್ವರ್ ಅವರು ಅನಿತಾ ಕುಮಾರಸ್ವಾಮಿ ಅವರ ಹೆಸರಿನಲ್ಲಿರುವಂತಹ 32 ಎಕರೆ ಜಮೀನಿನ ಬಗ್ಗೆ ಪ್ರಸ್ತಾಪ ಮಾಡಿದರು. ಇದನ್ನು ನೀವು ಹೆಂಗೆ ಖರೀದಿ ಮಾಡಿದ್ರಿ ಅಂತ ಕೇಳಿದರು. ಅಷ್ಟೇ ಅಲ್ಲದೆ ಅದಕ್ಕೆ ಮತ್ತೊಂದು ಕಡೆ ನಿಯಮ ಮೀರಿ ಸೈಟ್ ಹಂಚಿಕೆಯನ್ನು ಮಾಡಲಾಗಿದೆ ಅನ್ನುವಂಥದ್ದು JDSನವರು ಮಾಡಿರ್ತಕ್ಕಂತಹ ಆರೋಪ. ಬಿಡದಿಯ 32 ಎಕರೆಯನ್ನು ನೀವು ಹೇಗೆ ಖರೀದಿ ಮಾಡಿದ್ರಿ ಅಂತ ಹೇಳಿ ಪ್ರದೀಪ್ ಈಶ್ವರ್ ಅವರು ಕೇಳ್ತಾ ಇರುವಂತಹ ಪ್ರಶ್ನೆ. ಆದರೆ ಈ ಪ್ರಶ್ನೆಗಳನ್ನೆಲ್ಲ ಬಿಟ್ಬಿಟ್ಟಿದ್ದಾರೆ. ಈಗ ಉತ್ತರಗಳು ಬೇರೆ ಬೇರೆ ಯಾವ್ಯಾವುದೋ ಸ್ವರೂಪಗಳಿಗೆ ಹೋಗಿದ್ದಾವೆ. ನಿಯಮ ಮೀರಿ ಸೈಟ್ ಮಂಜೂರಾತಿ ಮತ್ತು ಅಕಾಡೆಮಿಯ ಶುಲ್ಕ ವಂಚನೆಯ ಪ್ರಕರಣದ ಬಗ್ಗೆಯೂ ಕೂಡ ಪ್ರಸ್ತಾಪವನ್ನು JDSನವರು ಮಾಡಿದ್ದಾರೆ ಕುಮಾರಸ್ವಾಮಿ ಅವರ ಕಡೆಯಿಂದ. ಇಲ್ಲಿ ಕುಮಾರಸ್ವಾಮಿ ಅವರ ಬಳಿಯಲ್ಲಿ ದುಬಾರಿ ವಾಚ್ಗಳಿದ್ದಾವೆ ಅನ್ನುವಂತಹ ಆರೋಪವನ್ನು ಪ್ರದೀಪ್ ಈಶ್ವರ್ ಅವರು ಮಾಡಿದ್ರು. ವಿಶೇಷವಾಗಿ ಪ್ರದೀಪ್ ಈಶ್ವರ್ ಅವರು ಹೇಳುವಂಥದ್ದು, ಅವರು ಒಂದೊಂದು ಫೈಲ್ ಸೈನ್ ಹಾಕಿಸ್ಕೊಳ್ಳೋದಕ್ಕೂ 10-15 ಲಕ್ಷ ರೂಪಾಯಿಯ ವಾಚನ್ನು ಪಡೆದುಕೊಳ್ತಾ ಇದ್ದಾರೆ. ಏನು ಇಡೀ ದಿವಸ ಗಂಟೆ ನೋಡ್ತಾ ಕೂತ್ಕೊಳ್ಳೋದೇ ಕೆಲಸ ಇರುತ್ತೆ. ಒಂದೊಂದು ಫೈಲ್ ಸೈನ್ ಹಾಕೋದಕ್ಕೂ ಕೂಡ 10-15 ಲಕ್ಷದ ವಾಚ್ ತಗೊಳ್ಳೋದು ಅಂದರೆ ಆರೋಪಗಳಿಗೂ ಕೂಡ ಅಂದರೆ ಯಾವುದೇ ರೀತಿಯಂಥ ಆರೋಪಗಳು ನಡೀತಾ ಹೋಗಿದ್ದಾವೆ. ಇಲ್ಲಿ ಇವರಿಬ್ಬರ ಮಾತುಗಳು ಹೇಗಿದ್ವು ಅನ್ನೋದನ್ನು ನಿಮಗೆ ತೋರಿಸ್ತೀನಿ. ಬಿಡದಿಯಲ್ಲಿ ಅನಿತಕ್ಕದು 32 ಎಕರೆ ಜಮೀನಿದೆ. ಇದು ನಾನು ಹೇಳಿದ್ದಲ್ಲ, ನೆನ್ನೆ ಅನಿತಕ್ಕ ಅವರೇ ಹೇಳಿದ್ದು ಬಿಡದಿಯಲ್ಲಿ 32 ಎಕರೆ ಇದೆ ಅಂತ. ಕುಮಾರಣ್ಣ 32 ಎಕರೆ 1 ಕೋಟಿ ರೂಪಾಯಿ ಅನ್ನೋಣ ಬಿಡದಿ ಹತ್ರ ನೀವು ತಗೊಂಡಾಗ 32 ಕೋಟಿ ಹೆಂಗ್ ಬಂತು ಕುಮಾರಣ್ಣ? ರಾಮರಾಜ್ ಪಂಚೆ ಮಾರಿದ್ರ ಕುಮಾರಣ್ಣ? ರಾಮರಾಜ್ ಬನೀನ್, ರಾಮರಾಜ್ ಶರ್ಟ್, ರಾಮರಾಜ್ ಬ್ರ್ಯಾಂಡ್ ಅಂಬಾಸಿಡರ್ ಆಗಿದ್ರ ಕುಮಾರಣ್ಣ? ಇಲ್ಲ ನಿಮ್ಮ ಫಾರ್ಮ್ ಹೌಸ್ ಅಲ್ಲಿ ಬದನೆಕಾಯಿ ಬೆಳೆಯುತ್ತಲ್ಲ ಅದಕ್ಕೇನಾದ್ರೂ ರೇಟ್ ಜಾಸ್ತಿ ಬಂದಿತ್ತ ಕುಮಾರಣ್ಣ? ಇಲ್ಲ ನಿಮ್ಮ ಹತ್ರ ಇರೋ ವಾಚ್ಗಳೆಲ್ಲ ಇತ್ತಲ್ಲ, CM ಆಗಿದ್ದಾಗ ಒಂದೊಂದು ಫೈಲ್ಗೆ ಸೈನ್ ಹಾಕಕ್ಕೂ ಒಂದೊಂದು ವಾಚ್ ತರಿಸ್ಕೊಂತ ಇದ್ರಲ್ಲ 10 lakhs 15 lakhs, ಅದರಿಂದ ಬಂತ ಕುಮಾರಣ್ಣ? ಅದೇ ಬಳ್ಳಾರಿಯಿಂದ ಕಿಕ್ ಬ್ಯಾಕ್ ಬಂತಲ್ಲ ಕುಮಾರಣ್ಣ, ಆವಾಗ ಟಾಟಾ ಸುಮೋದಲ್ಲಿ ಅದ್ರಲ್ಲಿ ತಗೊಂಡ್ರ ಕುಮಾರಣ್ಣ? ಡಿನೋಟಿಫಿಕೇಶನ್ ಅಲ್ಲಿ ಹೊಡೆದ್ರಂತಲ್ವಾ, ಅದ್ರಲ್ಲಿ ತಗೊಂಡ್ರ ಕುಮಾರಣ್ಣ? ಕುಮಾರಣ್ಣ ನೀವು ಹೇಳಿದಕ್ಕೆ ನಾನು ಉತ್ತರಿಸ್ತಾ ಇದ್ದೀನಿ. ಇದಕ್ಕೆ ಆನ್ಸರ್ ಮಾಡ್ಬಿಟ್ರೆ ನಾವು ಕುಮಾರಣ್ಣ ಅವ್ರ ಇಂಟಿಗ್ರಿಟಿನ ಪ್ರಶ್ನೆನೇ ಮಾಡಲ್ಲ. 80 ಲಕ್ಷ ಅಂತ ಯಾರು ನೆನ್ನೆ ಹೇಳ್ಕೊಂಡವ್ರೆ. ಇದು ಸ್ವಲ್ಪ ಒಂಚೂರು ನೋಡಿ ಯಾವ ವಾಚು ಅಂತೇಳಿ, ಏನೋ 75 ಲಕ್ಷದ್ದು 80 ಲಕ್ಷದ್ದು ಅಂತ. ಇಲ್ಲಿ ಅಂಬೇಡ್ಕರ್ ಅವರ ಚಿತ್ರ ಇರತಕ್ಕಂಥ ವಾಚ್ ಇದು, HMT ವಾಚ್. ಬಂದು ಯಾರನ್ನಾದ್ರು ಕಳಿಸ್ಬಿಟ್ಟು ಇವರು ಎಂಥದ್ದು SIT ಇಟ್ಕೊಂಡವ್ರಲ್ಲ, ಚೆಕ್ ಮಾಡಿ ತಗೊಂಡೋಗಿ ಹೇಳಿ. ಹೀಗೆ ಅವರು ಆರೋಪವನ್ನು ಮಾಡಿದ್ರು. ಅದಕ್ಕೆ ಇವರು ಉತ್ತರ ಕೊಟ್ಟರು, ಇವರು ಉತ್ತರಕ್ಕೆ ಮತ್ತೊಂದು ಉತ್ತರವನ್ನು ಕೊಟ್ಟರು. ಅಲ್ಲಿಂದ ನಂತರ ನಡೆದಿರುವಂಥದ್ದು ಇದೆಲ್ಲವೂ ಕೂಡ ಮಾತಿನಲ್ಲಿ ನಡೆದಂಥದ್ದು. ಒಂದಾದರೆ ಜೂನ್ 27ಕ್ಕೆ ಯಾವಾಗ ಚಿಕ್ಕಬಳ್ಳಾಪುರದಲ್ಲಿ ಕೆಂಪೇಗೌಡ ಜಯಂತಿ ನಡೀತು, ಅಲ್ಲಿ ಈ ವಿಚಾರ ರಾಜಕೀಯದ ರೀತಿಯನ್ನು ಮತ್ತಷ್ಟು ಮುಂದಕ್ಕೆ ತೆಗೆದುಕೊಂಡು ಹೋಯಿತು. ಶಾಸಕ ಪ್ರದೀಪ್ ಈಶ್ವರ್ ವಿರುದ್ಧ JDSನ ಒಕ್ಕಲಿಗ ನಾಯಕರುಗಳು ಕಿಡಿಕಾರೋದಕ್ಕೆ ಶುರು ಮಾಡಿದರು. ಆದರೆ ಕುಮಾರಸ್ವಾಮಿ ಅವರು ಆರೋಪ ಮಾಡಿದರೆ ಸರಿ, ಕುಮಾರಸ್ವಾಮಿ ಅವರ ವಿರುದ್ಧ ಆರೋಪ ಮಾಡಿದರೆ ತಪ್ಪು, ಅದಕ್ಕೆ ಅವರು ಒಕ್ಕಲಿಗರು ನಾಯಕರುಗಳು ಮಾತ್ರ ಸೇರಿಕೊಂಡು ಆರೋಪವನ್ನು ಮಾಡೋದು ಮತ್ತು ಕೆಂಪೇಗೌಡ ಜಯಂತಿಯ ದಿವಸದಂದು ವೇದಿಕೆಯಿಂದ ಅವ್ರನ್ನ ಕಳಿಸಬೇಕು ಅಂತ. ಇದಕ್ಕೂ ಒಬ್ಬ ಸ್ಥಳೀಯ ಶಾಸಕರನ್ನ ಕೆಂಪೇಗೌಡ ಜಯಂತಿಯಂತಹ ಕಾರ್ಯಕ್ರಮ, ಅದು ಸರ್ಕಾರ ನಡೆಸ್ತಾ ಇರುವಂತಹ ಕಾರ್ಯಕ್ರಮದಲ್ಲಿ ಮತ್ತು ರಾಜ್ಯ ಸರ್ಕಾರ ಆಯೋಜನೆ ಮಾಡ್ತಾ ಇರುವಂತಹ ಕಾರ್ಯಕ್ರಮಗಳು ಮತ್ತು ಕೆಂಪೇಗೌಡರ ಜಯಂತಿಯ ದಿವಸ ಇವರು ಬರಬಾರ್ದು, ಒಕ್ಕಲಿಗ ನಾಯಕರ ವಿರುದ್ಧ ಆರೋಪ ಮಾಡಿದ್ದಾರೆ ಅನ್ನುವಂತಹ ರೀತಿಯಲ್ಲಿ ಆರೋಪಗಳು ಬಂತು. ಕಾರ್ಯಕ್ರಮ ಮುಗಿಸಿ ಹೋಗ್ತಾ ಇದೆ, ಓಕೆ, ಅದು ಒಂದು ಎಪಿಸೋಡು. ಅಲ್ಲಿಗೆ ಮುಗೀತಾ? ಅಲ್ಲಿಗೆ ಮುಗ್ದಿಲ್ಲ. ಅಲ್ಲಿ ಮುಂದುವರೆದು ಪ್ರದೀಪ್ ಈಶ್ವರ್ ಅವರು ಸುಮ್ಮನೆ ಕೂತ್ಕೊಂಡ್ರ? ಇಲ್ಲ. ಅವ್ರೇನು ಮಾಡಿದ್ರು, ಕಾರ್ಯಕ್ರಮ ಮುಗಿಸಿ ಹೋಗ್ತಾ ಇದ್ದ ವೇಳೆ ತೋಳು ತಟ್ಟಿದ್ರು ಪ್ರದೀಪ್ ಅವರು. ಅದು ತನ್ನ ಕಾರ್ ಮೇಲೆ ನಿಂತ್ಕೊಂಡು ತೋಳು ತಟ್ಟುವಂತಹ ಕೆಲಸವನ್ನು ಸಾರ್ವಜನಿಕವಾಗಿ ಮಾಡಿದರು. ಅಂದರೆ ಯಾವ ಉದ್ದೇಶ, ಏನು ಸಂದೇಶ ಅಂತ ಹೇಳಿ ಪ್ರದೀಪ್ ಈಶ್ವರ್ ಮೇಲೆ ಆ ಸಂದರ್ಭದಲ್ಲಿ ಚಪ್ಪಲಿಯನ್ನು ತೂರ್ತಾರೆ
ಚಪ್ಪಲಿಸಿದ ಬಗ್ಗೆ ಕಾಂಗ್ರೆಸ್ ನಾಯಕರು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಈಗಾಗಲೇ ಆರೋಪಗಳು ಪ್ರತ್ಯಾರೋಪಗಳು ಇವೆಲ್ಲವೂ ಕೂಡ ನಡೀತಾ ಇದ್ದಾವೆ. ಪ್ರದೀಪ್ ಈಶ್ವರ್ ಮೊದಲ ಬಾರಿಗೆ ಶಾಸಕರಾದಂಥವ್ರು. ಶಾಸಕರಾಗೋದಕ್ಕೆ ಸುಮಾರು 1 ತಿಂಗಳ ಮೊದಲಷ್ಟೇ ರಾಜಕೀಯದಲ್ಲೂ ಕೂಡ ಅವರು ಕಾಂಗ್ರೆಸ್ನಲ್ಲಿ ಒಬ್ಬ ನಾಯಕನಾಗಿ ಅಲ್ಲಿಂದ ಶಾಸಕರಾಗ್ತಾರೆ. ಆಮೇಲೆ ಅವರು ಗೆದ್ದು ಬಂದ ನಂತರ ಈಗ ಕಳೆದ 3 ವರ್ಷಗಳ ಅವಧಿಯಲ್ಲಿ ನಾನಾ ಸ್ವರೂಪಗಳಲ್ಲಿ ಅವರು ಆರೋಪಗಳನ್ನು ಮಾಡ್ತಿದ್ದಾರೆ. ಅಫ್ಕೋರ್ಸ್ ಅವರ ಪಕ್ಷದ ಪರವಾಗಿ ಇದ್ದುಕೊಂಡು ಇನ್ನೊಬ್ಬರ ವಿರುದ್ಧ ವಾಗ್ದಾಳಿ ನಡೆಸೋದು ಇವೆಲ್ಲವೂ ಕೂಡ ಸಹಜ, ರಾಜಕೀಯದಲ್ಲಿ ಇದ್ದಂಥದ್ದೇ. ಆದರೆ ಕುಮಾರಸ್ವಾಮಿ ಅವರ ವಿರುದ್ಧ ಪ್ರದೀಪ್ ಅವರು ನೇರ ವಾಗ್ದಾಳಿ ಮಾಡಿರುವಂಥದ್ದು ಇವು ಒಂದು ಭಾಗ. ಆದರೆ ಯಾವಾಗ ತೋಳು ತಟ್ತಾರಲ್ಲ ಆ ಸಂದರ್ಭದಲ್ಲಿ ಚಪ್ಪಲಿ ಎಸೆದಿದ್ದಾರೆ. ಚಪ್ಪಲಿ ಎಸೆದಂತಹ ಪರಿಣಾಮವಾಗಿ ಏನಾಗಿದೆ, ಯಾರು ಚಪ್ಪಲಿ ಎಸೆದಿದ್ದಾರೋ ಅಂಥವ್ರನ್ನ ಹುಡುಕುವ ಕೆಲಸವನ್ನು ಪೊಲೀಸರು ಅನಿವಾರ್ಯವಾಗಿ ಮಾಡಲೇಬೇಕಾಗುತ್ತೆ. ಯಾಕಂದರೆ ಅವರು ಒಬ್ಬ ಹಾಲಿ ಶಾಸಕನ ಮೇಲೆ ಈ ರೀತಿಯಾಗಿ ಚಪ್ಪಲಿ ಎಸೆಯುವಂತಹ ಕೆಲಸವನ್ನು ಯಾರೋ ಮಾಡ್ತಾರೆ ಅಂತ ಹೇಳಿದಾಗ ಅದಕ್ಕೆ ಕಾನೂನಿನ ಕ್ರಮ ಅಲ್ಲಿ ಮಧ್ಯಪ್ರವೇಶ ಮಾಡಿದೆ. ಈ ವಿಚಾರದಲ್ಲಿ ನೋಡಿ, ಈ ಚಪ್ಪಲಿ ರಾಜಕೀಯ ಎಲ್ಲಿಗೆ ಬಂದು ನಿಂತಿತ್ತು ಅನ್ನೋದರ ಬಗ್ಗೆ ಪ್ರದೀಪ್ ಈಶ್ವರ ಮಾತುಗಳನ್ನು ನಾವು ಗಮನಿಸಬೇಕು. ನಾವು ಜಿಲ್ಲೆಯಲ್ಲಿ ಶೋಷಿತರು ಬದುಕಬಾರ್ದ, ಜಿಲ್ಲೆಯಲ್ಲಿ ಓಬಿಸಿರು ಬದುಕಬಾರ್ದ? ಕುಮಾರಣ್ಣ, ನೀನು ಡಿ.ಕೆ ಅವ್ರನ್ನೂ ಸಹಿಸಲ್ಲ, ಚೆಲ್ವಣ್ಣನ್ನೂ ಸಹಿಸಲ್ಲ, ಓಬಿಸಿನೂ ಸಹಿಸಲ್ಲ. ನಾನು ಪೇಷನ್ಸ್ ಆಗಿದ್ದೀನಿ. ಎಸ್, ನಾವು ಶೋಷಿತರು, ಓಬಿಸಿಗಳು. ನಿಮ್ಮ ಮನೆ ವಾಚ್ಮ್ಯಾನ್ ಕೆಲಸ ಮಾಡಕ್ಕೆ ನಾವು ಲಾಯಕ್ಕು. ನಿಮ್ಮ ಮನೆ ಕೂಲಿಗೆ ಬರ್ತೀವಿ, ನೀವು ಬಿಸಾಕೋ ಭಿಕ್ಷೆ ಅನ್ನ ತಿಂತೀವಿ, ನಿಮ್ಮ ಮನೆಗೆ ವಾಚ್ಮ್ಯಾನ್ ಕೆಲಸ ಮಾಡ್ತೀವಿ. ಒಬ್ಬ ಶೋಷಿತ ಶಾಸಕನನ್ನ, ಒಬ್ಬ ಓಬಿಸಿ ಶಾಸಕನನ್ನ ನಡೆಸ್ಕೊಳ್ಳೋ ರೀತಿನ ಕುಮಾರಣ್ಣ, ನಾನು ಮತ್ತೆ ಹೇಳ್ತಾ ಇದ್ದೀನಿ, ನೀವು 1000 ಜನ ಚೇಲಗಳನ್ನ 1000 ಪೇಮೆಂಟ್ ಕೊಟ್ಟು 90 ಕಳಿಸ್ಬಿಟ್ರೆ ಎದುರ್ತೀವ ನಾವು. ನೀವೊಬ್ಬ ಶೋಷಿತ ಹುಡುಗನ ಅವಮಾನ ಮಾಡಿದ್ದು, ಒಬ್ಬ ಓಬಿಸಿ ಹುಡುಗನ ಅವಮಾನ ಮಾಡಿದ್ದು. ಕುಮಾರಣ್ಣ, ಖಬರ್ದಾರ್, ಕುಚ್ ಭಿ ನಹೀ ಕರ್ ಸಕ್ತಾ. ತಾಕತ್ತಿದ್ರೆ ಬಾ, ರವಿಕುಮಾರ್ ಕೈಲಿ ಚಾಲೆಂಜ್ ಮಾಡಿಸೋದಲ್ಲ. ನಿನಗೆ ತಾಕತ್ತಿದ್ರೆ ನೀನ್ ಬಂದು ನಿಂತ್ಕೋಬೇಕು ಚಿಕ್ಕಬಳ್ಳಾಪುರದಲ್ಲಿ. ಬಾ, ನೋಡೇ ಬಿಡೋಣ ನೀನನ್ನ. ಹೀಗೆ ಇಲ್ಲಿ ಆರೋಪ ಪ್ರತ್ಯಾರೋಪಗಳ ಲೆವೆಲ್ ಎಲ್ಲಿಗೆ ಬಂದಿದೆ ಅಂತೇಳಿ ಗೋಚರಿಸುತ್ತೆ. ಒಂದು, ಶಾಸಕರು ವೇದಿಕೆ ಮೇಲಿರ್ತಾರೆ, ಶಾಸಕರು ಎದ್ದು ಹೋಗಬೇಕು, ಕಾರ್ಯಕ್ರಮದಿಂದ ಎದ್ದು ಹೋಗಬೇಕು ಅಂತ ಹೇಳಿ ಅಲ್ಲಿ ಗಲಾಟೆಯನ್ನು ಮಾಡುವಂತಹ ಕೆಲಸ ಕೂಡ ನಡೆದಿದೆ. ಈಗ ಇಲ್ಲಿರುವಂತಹ ಕೆಲವೊಂದು ಅಂಶಗಳು ನಾವು ಗಮನಿಸಬೇಕು. ಪ್ರದೀಪ್ ಅವರು ಯಾವಾಗ ನೀರು ಬಾ ಅಂತ ಹೇಳಿದ್ರೆ ಈಗ ನಿಖಿಲ್ ಕುಮಾರಸ್ವಾಮಿ ಅವರು ಹೋಗಿದ್ದಾರೆ. ಶಾಸಕ ಪ್ರದೀಪ್ ಈಶ್ವರ್ ಮೇಲೆ ಚಪ್ಪಲಿ ಎಸೆದವರನ್ನ ಈಗಾಗಲೇ ಬಂಧಿಸಿದ್ದು ಮಾತ್ರ ಅಲ್ಲ, ಜೈಲಿಗಟ್ಟಲಾಗಿದೆ. 9 JDS ಕಾರ್ಯಕರ್ತರ ಬಂಧಿಸಿ ಜೈಲಿಗೆ ಕಳಿಸಿದ್ದಾರೆ ಪೊಲೀಸರು. ಈಗ ಜೈಲಿನಲ್ಲಿರ್ತಕ್ಕಂತಹ ಕಾರ್ಯಕರ್ತರನ್ನ ಭೇಟಿಯಾಗೋದಕ್ಕೆ ನಿಖಿಲ್ ಕುಮಾರಸ್ವಾಮಿ ಅವರು ಹೋಗಿದ್ದಾರೆ. ವಿಡಿಯೋ ನೋಡಿ ಒಟ್ಟು 150ಕ್ಕೂ ಅಧಿಕ ಜನರ ಮೇಲೆ ಸೋಮೋಟೋ ಪ್ರಕರಣವನ್ನು ಕೂಡ ಈಗಾಗಲೇ ಪೊಲೀಸರು ದಾಖಲಿಸಿಕೊಂಡಿದ್ದಾರೆ. ಅಲ್ಲಿಯ ಇಡೀ ಘಟನೆಗೆ ಸಂಬಂಧಿಸಿದಂತೆ ಜೈಲಿಗೆ ಭೇಟಿ ನೀಡಿದ್ದಾರೆ ನಿಖಿಲ್ ಕುಮಾರಸ್ವಾಮಿ. 4 ಜನರ ಜೊತೆಗೆ ಮಾತುಕತೆ ಕೂಡ ನಡೆಸಿಕೊಂಡು ಬಂದಿದ್ದಾರೆ. ಅಷ್ಟೇ ಅಲ್ಲದೆ ಅವರ ಕುಟುಂಬಗಳಿಗೆ ಒಂದು ಪಕ್ಷದ ನಾಯಕನಾಗಿ ಅದು ಅವರ ಜವಾಬ್ದಾರಿ, ಆ ಪಕ್ಷದ ಕಾರ್ಯಕರ್ತರನ್ನ ನೋಡಿಕೊಳ್ಳುವಂತಹ ಜವಾಬ್ದಾರಿ ಬಹುಶಃ ಅವರದ್ದು. ಆ ಕಾರಣಕ್ಕೆ ಅವರು ಹೋಗಿದ್ದಾರೆ. ಬಂಧಿತರ ಮನೆಗಳಿಗೂ ಹೋಗಿ ಧೈರ್ಯ ತುಂಬುವಂತಹ ಕೆಲಸವನ್ನು ನಿಖಿಲ್ ಕುಮಾರಸ್ವಾಮಿ ಅವರು ಮಾಡಿದ್ದಾರೆ. ಇಲ್ಲಿ ನಿಖಿಲ್ ಅವರು ಇದರ ಮುಂದಾಳತ್ವವನ್ನು ತೆಗೆದುಕೊಂಡು ಯಾವಾಗ ಅಪ್ಪನಿಗೆ ಸವಾಲು ಹಾಕಿದ್ರು, ಮಗ ಅಲ್ಲಿಗೆ ಎಂಟ್ರಿ ಕೊಟ್ಟಿದ್ದಾರೆ. ಅವರು ಹೋಗಿ ತಮ್ಮ ಕಾರ್ಯಕರ್ತರನ್ನ ಭೇಟಿಯಾಗುವ, ಕಾರ್ಯಕರ್ತರನ್ನ ಮಾತನಾಡಿಸುವ, ಅವರ ಕುಟುಂಬಗಳನ್ನ ಭೇಟಿ ಮಾಡುವ, ಅವರಿಗೆ ಧೈರ್ಯ ತುಂಬುವಂತಹ ಕೆಲಸವನ್ನು ನಿಖಿಲ್ ಕುಮಾರಸ್ವಾಮಿ ಅವರು ಮಾಡಿದ್ದಾರೆ. ಇವತ್ತು ನಿಖಿಲ್ ಅವರು ಚಿಕ್ಕಬಳ್ಳಾಪುರಕ್ಕೆ ಹೋದಾಗ ಏನು ಹೇಳಿದ್ದಾರೆ ಅನ್ನೋದು ಕೂಡ ತೋರಿಸ್ತೀನಿ. ಇರ್ತಕ್ಕಂಥ ವ್ಯಕ್ತಿಗಳು ನಿರಂತರವಾಗಿ ಕ್ಷೇತ್ರದಲ್ಲಿ ನಡೀತಾ ಇರ್ತಕ್ಕಂಥ ಲೋಪದೋಷಗಳ ಬಗ್ಗೆ, ಸರ್ಕಾರದಲ್ಲಿ ಆಗ್ತಾ ಇರ್ತಕ್ಕಂಥ ತಪ್ಪುಗಳ ಬಗ್ಗೆ ಎತ್ತಿಡಿದು ಮಾತನಾಡ್ತಕ್ಕಂಥ ಕೆಲವೊಂದಷ್ಟು ವ್ಯಕ್ತಿಗಳನ್ನ ಟಾರ್ಗೆಟ್ ಮಾಡಿ ಇವತ್ತು ಅವ್ರನ್ನ FIR ಹಾಕಿ ಇವತ್ತು ಸುಮೋಟೋ ಕೇಸ್ ಹಾಕ್ತಕ್ಕಂಥ ದೊಡ್ಡ ಅಪರಾಧ ಇವತ್ತು ಯಾರು ಏನೂ ಇಲ್ಲಿ ಮಾಡಿಲ್ಲ. ತಮ್ಗಳಿಗೂ ಗೊತ್ತಿದೆಯಣ್ಣ ಮಾಧ್ಯಮದವ್ರಿಗೆ. ಆದರೆ ಇದು ಟಾರ್ಗೆಟ್ ರಾಜಕಾರಣ ನಡೀತಾ ಇದೆ. ಸರ್ಕಾರದ ಕೆಲವೊಂದಷ್ಟು ಜನಪ್ರತಿನಿಧಿಗಳ ಒತ್ತಡಕ್ಕೆ ಮಣಿದು ಇವತ್ತು ಇಂಥ FIRಗಳು ನಡೀತಾ ಇದೆ. ಅಂದರೆ ಒಂದು, ಇವ್ರು ಯಾರಿಗೂ ಕೂಡ ಇಲ್ಲಿ ಜೈಲಿನ ವಾತಾವರಣ ನೋಡ್ತಕ್ಕಂಥದ್ದಕ್ಕೆ ಯಾರು ಅಂಥ ಸಂಸ್ಕೃತಿಯಿಂದ ಬಂದಿರತಕ್ಕಂಥವ್ರಲ್ಲ, ಅಂಥ ಹಿನ್ನೆಲೆ ಬ್ಯಾಕ್ಗ್ರೌಂಡಿಂದ ಬಂದಿರತಕ್ಕಂಥವ್ರು ಯಾರೂ ಇಲ್ಲ. ಅವ್ರ ಕಣ್ಣಲ್ಲಿ ಒಂದು ನೋವಿದೆ, ಅವ್ರ ಕಣ್ಣಲ್ಲಿ ಒಂದು ಭಯವೂ ಕೂಡ ಕಾಡ್ತಾ ಇದೆ. ನಾನು ಇಲ್ಲ ಅಂತಕ್ಕಂಥದ್ದು ಹೇಳೋದಕ್ಕೆ ಇಚ್ಛೆ ಪಡೋದಿಲ್ಲ. ಯಾಕೆಂದರೆ ಯಾವುದೇ ಒಬ್ಬ ಒಳ್ಳೆಯ ಬದುಕನ್ನು ಕಟ್ಕೊಂಡಿರ್ತಕ್ಕಂಥ ವ್ಯಕ್ತಿ, ಗೌರವಯುತವಾಗಿ ಜೀವನ ಮಾಡಿರ್ತಕ್ಕಂಥ ಒಬ್ಬ ಸಾಮಾನ್ಯ ಪ್ರಜೆನ ಈ ರೀತಿ ಟಾರ್ಗೆಟ್ ಮಾಡಿ ನೀವು ಒಳಗಡೆ ಹಾಕಿದಂಥ ಸಂದರ್ಭದಲ್ಲಿ ಅವನಲ್ಲಿ ಮತ್ತು ಅವರ ಕುಟುಂಬಸ್ಥರ ಮೇಲೆ ಯಾವ ರೀತಿ ಒಂದು ಆಘಾತ ಉಂಟಾಗಿದೆ ಅಂತಕ್ಕಂಥದ್ದು ಅವರಲ್ಲಿ ಒಂದು ಭಾವನೆಯನ್ನು ವ್ಯಕ್ತ ಆಗಿದೆ. ಹೀಗೆ ಇಲ್ಲಿ ಆರೋಪಗಳು ಕೂಡ ಬಂದಿದ್ದಾವೆ. ನಿಖಿಲ್ ಅವರು ತಮ್ಮ ಕಾರ್ಯಕರ್ತರ ಪರವಾಗಿ ನಿಂತಿದ್ದಾರೆ.
ಇಲ್ಲಿ ಪ್ರಚೋದನೆ ಆಗಿರುವಂಥದ್ದು ಯಾರಿಂದ ಅನ್ನುವಂಥ ಪ್ರಶ್ನೆ ಬರುತ್ತೆ. ಅಮಾಯಕರ ಬಂಧನ ಮಾಡ್ತೀರಿ, ಪ್ರಚೋದನೆ ಮಾಡಿದವರು ಎಲ್ಲಿ ಅನ್ನುವಂತಹ ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ. ವಿಶೇಷವಾಗಿ ಪೊಲೀಸರ ಕ್ರಮಕ್ಕೆ ಬಿಜೆಪಿ ಮತ್ತು ಜೆಡಿಎಸ್ ನಾಯಕರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಪ್ರಚೋದನೆ ಮಾಡಿದಂಥವರು ಪ್ರದೀಪ್ ಈಶ್ವರ್ ಅನ್ನುವಂತಹ ಕಾರಣಕ್ಕಾಗಿ ಪ್ರದೀಪ್ ಈಶ್ವರ್ ವಿರುದ್ಧವೂ ಕೂಡ ಕ್ರಮ ಆಗಬೇಕು ಅನ್ನುವ ಆಗ್ರಹವನ್ನು ಮಾಡ್ತಾ ಇದ್ದಾರೆ. ಶಾಸಕ ಪ್ರದೀಪ್ ಈಶ್ವರ್ ವಿರುದ್ಧವೂ ಕೂಡ FIR ಹಾಕಬೇಕು ಅನ್ನುವಂತಹ ಪಟ್ಟನ್ನು ಈಗ ಬಿಜೆಪಿ ಮತ್ತು ಜೆಡಿಎಸ್ ನಾಯಕರುಗಳು ಹಿಡಿದಿದ್ದಾರೆ ಮತ್ತು ಆರೋಪವನ್ನು ಮಾಡ್ತಾ ಇದ್ದಾರೆ. ವಿಶೇಷವಾಗಿ ಪ್ರದೀಪ್ ಈಶ್ವರ್ ವಿರುದ್ಧ ಕ್ರಮ ಆಗಬೇಕು, ಪ್ರದೀಪ್ ಈಶ್ವರೇ ಇದಕ್ಕೆಲ್ಲ ಕಾರಣ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ. ಈ ವಿಚಾರದಲ್ಲಿ ಯಾರ್ಯಾರು ಏನು ಹೇಳ್ತಿದ್ದಾರೆ ಅನ್ನೋದು ನಿಮ್ಗೆ ತೋರಿಸ್ತೀನಿ. ಪ್ರಚೋದನಾಕಾರಿಯಾದಂಥ ಹೇಳಿಕೆಗಳು ಕೊಟ್ಟು ಈ ರೀತಿ ಪ್ರಚೋದನೆಯನ್ನು ಮಾಡಿ ಉದ್ದೇಶಪೂರ್ವಕವಾಗಿ ಒಳಗಡೆ ಹಾಕ್ಸಿರ್ತಕ್ಕಂಥ ಆ ವ್ಯಕ್ತಿನ ಇಲ್ಲಿವರೆಗೂ ಕೂಡ ಯಾರು ಕೂಡ ಪ್ರಶ್ನೆ ಮಾಡ್ತಾ ಇಲ್ಲ. FIR ಯಾರ ಮೇಲೆ ದಾಖಲಾಗಬೇಕು ಅಂತಕ್ಕಂಥದ್ದು ಬಹುಶಃ ನಿಮಗೂ ಗೊತ್ತಿದೆ, ನಮಗೂ ಗೊತ್ತಿದೆ. ಆದರೆ ಇವತ್ತು ಸರ್ಕಾರ ಅವ್ರ ಮೇಲೆ FIR ದಾಖಲಾಗಬೇಕು ಅಂತ ಹೇಳ್ತೀರಾ? ಈಗ ಪ್ರಚೋದನೆ ಮಾಡಿದಂಥವ್ರು ಅವರು ಅಲ್ಲಿ ಹಾಲಲ್ಲಿ ಇರೋವರೆಗೂ ಕೂಡ ಬೆಕ್ತರ ಇದ್ದು ಹೊರಗಡೆ ಹೋದ ಕೂಡಲೇ ನಿಮ್ಮ ಉತ್ತರ ಕುಮಾರ್ನ ಪೌರುಷ ತೋರಿಸಿದರೆ ಸುಮ್ಮನೆ ಇರ್ತಾರ? ನೀವೇ ಅದಕ್ಕೆ ನೇರ ಕಾರಣ. ಇಷ್ಟು ಘಟನೆ ಆಗೋದಕ್ಕೆ ಈ ಕ್ಷೇತ್ರದ ಶಾಸಕರೇ ನೇರ ಕಾರಣ. ಅದಕ್ಕೆ ಅವರು ಮೊದಲನೇ FIR ಅಲ್ಲಿ A1 ಅವ್ರು ಇರಬೇಕು. ಯಾರೇ ಇದ್ರು ಕಂಪ್ಲೇಂಟ್ ಕೊಟ್ಟರೆ ತಗೋತೀವಿ. ಕಂಪ್ಲೇಂಟ್ ಕೊಡಿ ಸ್ವಾಮಿ. ಸುಮ್ಮನೆ ಮೀಡಿಯಾನಲ್ಲಿ ಹೋಗಿ ಮಾತಾಡಿದ್ಕೆಲ್ಲ ನಾವು ಅರೆಸ್ಟ್ ಮಾಡೋಕ್ಕಾಗುತ್ತಾ? FIR ಮಾಡಿ, FIR ಕೊಡಿ, ವಿ ವಿಲ್ ದಾಖಲಾದರೆ ನಾವು ಆ್ಯಕ್ಷನ್ ತಗೋತೀವಿ. ನೀವು ಮೀಡಿಯಾ ಟ್ರಯಲ್ ಮಾಡೋಕ್ಕಿದ್ರೆ ಅದು ನಿಮ್ಮ ಇಷ್ಟ. ಬನ್ನಿ, ಕಂಪ್ಲೇಂಟ್ ಕೊಡಿ. ಕಂಪ್ಲೇಂಟಲ್ಲಿ ಏನಾದರೂ ನಮಗೆ ಸಾಕ್ಷಿ ಸಿಕ್ಕಿದ್ರೆ ಅರೆಸ್ಟ್ ಮಾಡ್ತೀವಿ. ಅದು ಇದು ಬಿಟ್ಟು ನೀವು ಮೀಡಿಯಾ ಮುಂದೆ ಹೋಗ್ಬಿಟ್ಟು FIR ಆಗಿಲ್ಲ, ಅರೆಸ್ಟ್ ಆಗಿಲ್ಲ ಅಂತ ಹೇಳಿದ್ರೆ ನಮಗೇನು ಗೊತ್ತು? ನನ್ನ ಮಾಹಿತಿ ಪ್ರಕಾರ ಯಾರು ಅಲ್ಲಿ ಸ್ಟೇಷನಿಗೆ ಬಂದು ಏನೂ ಕೊಟ್ಟಿಲ್ಲ. ಕೊಟ್ಟರೆ ವಿ ವಿಲ್ ಸಿ. ಹೀಗೆ ಇಲ್ಲಿ ಆರೋಪ ಪ್ರತ್ಯಾರೋಪಗಳಿದ್ದಾವೆ. ಆದರೆ ಒಟ್ಟು ಇಡೀ ಬೆಳವಣಿಗೆಯನ್ನು ನೋಡಿದಾಗ ಎರಡೂ ಕಡೆಯಲ್ಲೂ ಕೂಡ ಈ ರೀತಿಯಾದಂತಹ ಒಂದು ರಾಜಕಾರಣವನ್ನು ಯಾವ ಉದ್ದೇಶಕ್ಕಾಗಿ ಮಾಡ್ತಾ ಇದ್ದಾರೆ? ವೈಯಕ್ತಿಕವಾದಂತಹ ಮಟ್ಟದ ರಾಜಕಾರಣವನ್ನು. ಇದರಿಂದ ಯಾವುದೇ ಕ್ಷೇತ್ರದ ಅಭಿವೃದ್ಧಿಗಾಗಲ್ಲ, ಬೇರೆನೇನಕ್ಕೂ ಆಗಲ್ಲ. ಇಲ್ಲಿ ಆಗ್ತಾ ಇರೋದು ಏನಂದರೆ ವೈಯಕ್ತಿಕವಾದಂತಹ ಜಿದ್ದಾಜಿದ್ದಿ, ವೈಯಕ್ತಿಕವಾದಂತಹ ಜಟಾಪಟಿ, ಮತ್ತು ಅದರ ನಡುವೆಯಲ್ಲಿ ನೋಡಿ ಇವೆಲ್ಲವೂ ಕೂಡ ಒಂದು ಕಡೆ ನಡೀತಾ ಇದ್ದರೆ ಒಂದು ಕಡೆ ತೋಳು ತಟ್ತಾರೆ. ಅದಾದ ಮೇಲೆ ಹೇಳ್ತಾರೆ ನಾನು OBC ಅನ್ನೋ ಕಾರಣಕ್ಕಾಗಿನ ಅನ್ನುವಂತಹ ಪ್ರಶ್ನೆಯನ್ನು ಪ್ರದೀಪ್ ಈಶ್ವರ್ ಅವರು ಕೂಡ ಹೇಳ್ತಾರೆ. ಅಂದರೆ ಜಾತಿಯ ರಕ್ಷಣೆಯನ್ನು ಪಡ್ಕೊಳ್ಳೋದಕ್ಕೆ ಅವರು ಪ್ರಯತ್ನವನ್ನು ಪಡ್ತಾರೆ. ಮತ್ತೊಂದು ಕಡೆಯಿಂದಲೂ ಕೂಡ ಅದೇ ರೀತಿಯಂತಹ ಜಾತಿಯ ಉದ್ದೇಶದ ಕಾರಣಕ್ಕಾಗಿದೆ, ಇಲ್ಲ ನಮ್ಮ ಒಕ್ಕಲಿಗ ನಾಯಕನ ವಿರುದ್ಧ ಮಾತಾಡಿದ್ದಾರೆ ಅನ್ನೋ ಕಾರಣಕ್ಕಾಗಿ ಕೆಂಪೇಗೌಡ ಜಯಂತಿಯಲ್ಲಿ ಪ್ರತಿಭಟನೆ ನಡೆಸುವಂಥದ್ದು. ಇವೆಲ್ಲವೂ ಕೂಡ ಏನು ಸಂದೇಶವನ್ನು ಕೊಡೋದಕ್ಕೆ ಹೊರಟಿದ್ದಾರೆ ಈ ಮೂರು ಪಕ್ಷಗಳವರು ಇಲ್ಲಿ ಅನ್ನೋಂಥ ಪ್ರಶ್ನೆಯೂ ಕೂಡ ಇರುವಂಥದ್ದು. ಈಗ ಎರಡನೇ ಸುದ್ದಿ ಕಡೆಗೆ ಹೋಗೋಣ. ನಾಳೆಯಿಂದಲೇ SIR, ಎಚ್ಚರ ತಪ್ಪಿದ್ರೆ ಹುಷಾರ್. ಮನೆ ಬಾಗಿಲಿಗೆ ಅಧಿಕಾರಿ, ಫಾರಂ ಭರ್ತಿ ಕಡ್ಡಾಯ. SIR ಮೇಲೆ ನಿಗಾ, ಕೈಕಟ್ಟಾಳುಗಳು ಅಲರ್ಟ್. ಇದುವೇ ಚದುರಂಗ ಎರಡನೇ ಸ್ಟೋರಿ. SIR ಶುರು. ಕೇಂದ್ರದ ಚುನಾವಣಾ ಆಯೋಗದಿಂದ ಶುರುವಾಗಿರುವಂತಹ SIR ಪ್ರಕ್ರಿಯೆ ಅದು ಈಗಾಗಲೇ ಕರ್ನಾಟಕದಲ್ಲೂ ಕೂಡ ಆರಂಭ ಆಗ್ತಾ ಇದೆ. ಕೇಂದ್ರ ಚುನಾವಣಾ ಆಯೋಗ ನಾಳೆಯಿಂದಲೇ SIR ಅನ್ನು ಶುರು ಮಾಡ್ತಾ ಇದೆ. ಇದಕ್ಕಾಗಿ ಕೇಂದ್ರ ಆಯೋಗ ಸಂಪೂರ್ಣ ಸಿದ್ಧತೆಗಳನ್ನು ಮಾಡಿಕೊಳ್ತಾ ಇದೆ. ನಾಳೆಯಿಂದಲೇ SIRಗೆ ಆಯೋಗ ಸಜ್ಜು ಆಗಿದೆ. ಏಜೆಂಟ್ಗಳು ಮನೆಗೆ ಬರ್ತಾರೆ, ಮನೆಗೂ ಕೂಡ ಬೂತ್ ಲೆವೆಲ್ ಏಜೆಂಟ್ಗಳು, ಬೂತ್ ಲೆವೆಲ್ ಆಫೀಸರ್ಗಳು ಬರ್ತಾರೆ. ಆಗ ಮಾಹಿತಿಯನ್ನು ಕೊಡ್ತಿದ್ವಿ. ಎಚ್ಚರಿಕೆಯಿಂದಲೇ SIR ಮೇಲೆ ನಿಗಾ ಇಟ್ಟಿದೆ ಕಾಂಗ್ರೆಸ್ನವರು ಕೂಡ. ಯಾಕಂದರೆ ಕಾಂಗ್ರೆಸ್ನವರಿಗೆ ವಿಪರೀತವಾದಂತಹ ಭಯ ಇದೆ SIR ವಿಚಾರದಲ್ಲಿ. ಕೇಂದ್ರ ಚುನಾವಣಾ ಆಯೋಗ ಬೇಕಂತಲೇ ಕಾಂಗ್ರೆಸ್ನ ವೋಟರ್ಗಳದ್ದನ್ನೇ ಹೆಸರನ್ನು ಡಿಲೀಟ್ ಮಾಡ್ತಾ ಇದ್ದಾರೆ ಅನ್ನುವ ಆರೋಪವನ್ನು ಕಾಂಗ್ರೆಸ್ನವರು ನಿರಂತರವಾಗಿ ಮಾಡ್ಕೊಂಡು ಬಂದಿದ್ದಾರೆ. ಹೀಗಿರುವಾಗ ಈ ಬಾರಿಯ SIR ಪ್ರಕ್ರಿಯೆಗೆ ಸಂಬಂಧಪಟ್ಟಂತೆಯೇ ಈಗ ಆರೋಪ ಪ್ರತ್ಯಾರೋಪಗಳು ಕೂಡ ಇದ್ವು. ಈಗ SIR ಪ್ರಕ್ರಿಯೆ ಕಡೆಗೂ ಶುರುವಾಗ್ತಾ ಇದೆ. ದೇಶದ ಬೇರೆ ಬೇರೆ ರಾಜ್ಯಗಳಲ್ಲಿ ಈಗಾಗಲೇ ನಡೆದಿದೆ. ಈಗಾಗಲೇ ಆಗಿ ಹೋಗಿರುವ ಚುನಾವಣೆ ಆಗಿ ಹೋಗಿರುವಂತಹ ಪಶ್ಚಿಮ ಬಂಗಾಳ, ಬಿಹಾರ, ತಮಿಳುನಾಡು, ಕೇರಳ, ಪುದುಚೇರಿ ಈ ರಾಜ್ಯಗಳಲ್ಲೆಲ್ಲ SIR ಮುಗಿದಿದೆ. ಈಗ ಕರ್ನಾಟಕದಲ್ಲೂ ಕೂಡ SIR ಶುರುವಾಗ್ತಾ ಇದೆ. ನಾಳೆಯಿಂದ ಶುರುವಾಗ್ತಾ ಇರುವಂಥದ್ದು. ಮನೆಗೂ ಭೇಟಿ ಕೊಡ್ತಾ ಇದ್ದಾರೆ SIRಗೆ. ಮತದಾರರ ವಿಶೇಷ ಪರಿಷ್ಕರಣೆ, ಇದು ಮತದಾರರ ಪಟ್ಟಿಯ ವಿಶೇಷ ಪರಿಷ್ಕರಣೆಯನ್ನು ಈಗ ಮಾಡ್ತಾ ಇರುವಂಥದ್ದು. ಆ ಒಂದು ಕೆಲಸವನ್ನು ಕೇಂದ್ರ ಚುನಾವಣಾ ಆಯೋಗ ಇಡೀ ದೇಶವ್ಯಾಪಿ ಮಾಡ್ತಾ ಇದೆ. ರಾಜ್ಯಾದ್ಯಂತ SIR ನಡೆಸೋದಕ್ಕೆ ಚುನಾವಣಾ ಆಯೋಗವು ಕೂಡ ರೆಡಿಯಾಗಿದೆ. ಕೇಂದ್ರ ಚುನಾವಣಾ ಆಯೋಗ ಕರ್ನಾಟಕದಲ್ಲೂ ಕೂಡ ಈಗ SIR ಅನ್ನು ಮಾಡ್ತಾ ಇದ್ದಾರೆ.
ಜುಲೈ 29ರಿಂದ ಮನೆ ಮನೆ ಸಮೀಕ್ಷೆ, BLOಗಳಿಂದ ಮನೆ ಮನೆಗೆ ಭೇಟಿ ಇವೆಲ್ಲವೂ ಕೂಡ ಇವತ್ತಿಂದಲೇ ಶುರುವಾಗ್ತಾ ಇರುವಂಥದ್ದು ಮತ್ತು ವಿಶೇಷವಾಗಿ ನಾಳೆಯಿಂದ ಇದರ ಪ್ರಕ್ರಿಯೆ ಮತ್ತಷ್ಟು ತೀವ್ರಗೊಳ್ಳುತ್ತೆ. ಆಗಸ್ಟ್ 5ಕ್ಕೆ ಕರಡು ಮತದಾರರ ಪಟ್ಟಿಯೂ ಕೂಡ ಪ್ರಕಟಗೊಳ್ಳುತ್ತೆ. ಆಗಸ್ಟ್ 5ನೇ ತಾರೀಕಿಗೆ ನೀವು ಈ ರಾಜ್ಯದಲ್ಲಿ ಮತದಾರರ ಹೌದೋ ಅಲ್ಲೋ ಅನ್ನುವಂಥದ್ದು ನಿರ್ಧಾರ ಆಗುವಂಥದ್ದು. ಕರಡು ಮತದಾರರ ಪಟ್ಟಿ ಪ್ರಕಟಗೊಂಡಾಗ ಆಗಸ್ಟ್ 5ರಿಂದ ಸೆಪ್ಟೆಂಬರ್ 4 ಆಕ್ಷೇಪಣೆ ಸಲ್ಲಿಸೋದಕ್ಕೆ ಅವಕಾಶವನ್ನು ಕಲ್ಪಿಸಲಾಗುತ್ತೆ. ಯಾರು ಮತದಾರರು ಹೌದು ಅಲ್ಲ ಅನ್ನುವಂತಹ ವಿಚಾರಗಳಲ್ಲಿರುವಂಥದ್ರ ಬಗ್ಗೆ ಆಕ್ಷೇಪಣೆ ಸಲ್ಲಿಸೋದಕ್ಕೆ ಅವಕಾಶವನ್ನು ಕಲ್ಪಿಸಲಾಗುತ್ತೆ ಆಗಸ್ಟ್ 5ರಿಂದ. ಆಗಸ್ಟ್ 5ರಿಂದ ಅಕ್ಟೋಬರ್ 3ರವರೆಗೆ ನೋಟಿಸ್, ಆಕ್ಷೇಪಣೆಗಳ ವಿಲೇವಾರಿ ಇವೆಲ್ಲವೂ ಕೂಡ ನಡೀತಾ ಹೋಗ್ತವೆ. ಪ್ರತಿಯೊಂದು ಕೂಡ ಪ್ರಕ್ರಿಯೆಗಳನ್ನು ಈಗಾಗಲೇ ವೇಳಾಪಟ್ಟಿಯನ್ನು ಬಿಡುಗಡೆ ಮಾಡಿದ್ದಾರೆ. ಸೊ ಆತಂಕ ಪಡಬೇಕಾದಂಥ ಯಾವುದೇ ಅಗತ್ಯ ಇಲ್ಲ. ಓನ್ಲಿ ಇದು ಮತದಾರರ ಪಟ್ಟಿಯಲ್ಲಿ ಯಾರು ಮೃತಪಟ್ಟಂಥವ್ರು ಇರ್ತಾರೆ ಅಂಥವ್ರುಗಳ ಹೆಸರುಗಳನ್ನು ಡಿಲೀಟ್ ಆಗುವಂತಹ ಪ್ರಕ್ರಿಯೆ ಭಾಳ ದೊಡ್ಡದಾಗಿ ನಡೆಯುವಂಥದ್ದು. ಅದರ ಹೊರತಾಗಿ ಯಾರಾದರೂ ಎರಡೆರಡು ಕಡೆಗಳಲ್ಲಿ ಮತದಾರರ ಪಟ್ಟಿಯಲ್ಲಿ ತಮ್ಮ ಹೆಸರನ್ನು ನೋಂದಾವಣೆ ಮಾಡ್ಕೊಂಡಿದ್ರೆ ಅಂಥವರ ಹೆಸರುಗಳು ಕೂಡ ಇಲ್ಲಿ ರಿಮೂವ್ ಆಗ್ತಾ ಹೋಗುತ್ತೆ. ಅಕ್ಟೋಬರ್ 7 ಅಂತಿಮ ಮತದಾರರ ಪಟ್ಟಿ ಪ್ರಕಟಗೊಳ್ಳುತ್ತೆ. ಅಕ್ಟೋಬರ್ 7ನೇ ತಾರೀಕಿನಂದು ಅಂತಿಮ ಮತದಾರರ ಪಟ್ಟಿಯನ್ನು ಕೇಂದ್ರ ಚುನಾವಣಾ ಆಯೋಗ ಪ್ರಕಟ ಮಾಡುತ್ತೆ. ಈ ಒಂದು SIR ಪ್ರಕ್ರಿಯೆಯನ್ನು ನಾವು ಗಮನಿಸ್ತಾ ಹೋಗಬೇಕು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮನೆಗೆ ಬಂದಾಗ ಮತದಾರರು ಏನು ಮಾಡಬೇಕು, ಅಂದರೆ ಪ್ರತಿಯೊಬ್ಬರು ಕೂಡ ನಾಗರಿಕರು ಏನು ಮಾಡಬೇಕು ಅನ್ನೋ ವಿಚಾರಗಳನ್ನು ನಾವು ಗಮನಿಸಬೇಕು. ಅಧಿಕಾರಿಗಳು ನೀಡುವಂತಹ ಗಣತಿ ನಮೂನೆಯ ಭರ್ತಿಯನ್ನು ಮಾಡಿಕೊಡಬೇಕು. ಅಧಿಕಾರಿಗಳು ಒಂದು ಮನೆ ಮನೆಗೆ ಬಂದು ಅಲ್ಲಿ ಗಣತಿಯನ್ನು ಮಾಡ್ತಾ ಹೋಗ್ತಾರೆ. ಇಲ್ಲಿರುವಂತಹ ಮತದಾರರು ಮತದಾರರ ಪಟ್ಟಿಯಲ್ಲಿರುವಂತಹ ಹೆಸರು, ಫಾರಂ ಮೇಲೆ ಇತ್ತೀಚಿನ ಭಾವಚಿತ್ರವನ್ನು ಅಂಟಿಸಬೇಕಾಗತ್ತೆ. ನಮ್ಮ ಇತ್ತೀಚಿನ ಭಾವಚಿತ್ರಗಳನ್ನು ಅವ್ರು ಕೊಡುವಂತಹ ಫಾರಂ ಮೇಲೆ ಅಂಟಿಸಿ ಕೊಡಬೇಕಾಗತ್ತೆ. ಅವರೇ ಆ ಪ್ರಕ್ರಿಯೆಗಳನ್ನು ಮಾಡ್ತಾ ಹೋಗ್ತಾರೆ. ಮನೆಯಲ್ಲಿ ಯಾರು ಇಲ್ಲದೆ ಇದ್ದರೆ ಮತ್ತೆ ಬರ್ತಾರೆ, ಆವಾಗ ಅವ್ರನ್ನ ಸಂಪರ್ಕಿಸಬೇಕಾಗತ್ತೆ ಅಥವಾ ಅವ್ರಿಗೆ ಹೇಳಬೇಕಾಗತ್ತೆ, ಇಂಥ ದಿವಸ ನಾವು ಮನೇಲಿ ಇರ್ತೀವಿ ಬನ್ನಿ ಅಂತ ಹೇಳಬೇಕಾಗುತ್ತೆ, ಸಂಪರ್ಕದಲ್ಲಿ ಇರಬೇಕಾಗತ್ತೆ. ಫಾರಂ ಭರ್ತಿ ಮಾಡಿ ಕೊಡದೇ ಇದ್ದರೆ ಮತದಾರರ ಪಟ್ಟಿ ಸೇರ್ಪಡೆ ಆಗೋದಿಲ್ಲ. ಅಂದರೆ ಅಲ್ಲಿ ಅವ್ರು ಕೊಡುವಂತಹ ಫಾರಮನ್ನು ನಾವು ಭರ್ತಿ ಮಾಡಿ ಕೊಡದೇ ಹೋದರೆ ನಮಗೆ ಮತದಾರರ ಪಟ್ಟಿಗೆ ಸೇರ್ಕೊಳ್ಳೋದಕ್ಕೆ ಆಗೋದಿಲ್ಲ. ಮತದಾರರ ಪಟ್ಟಿಯಲ್ಲಿ ಹೆಸರು ಇರುವಂಥದ್ದನ್ನು ಕನ್ಫರ್ಮ್ ಮಾಡ್ಕೊಳ್ಳೇಬೇಕು. ಇದು ಪ್ರತಿಯೊಬ್ಬರ ಆದ್ಯ ಕರ್ತವ್ಯ, ಪ್ರತಿಯೊಬ್ಬರ ಜವಾಬ್ದಾರಿ, ಅದನ್ನು ಮಾಡಲೇಬೇಕು. ಅನುಮಾನಗಳಿದ್ದರೆ ಆಯೋಗದ ಸಹಾಯವಾಣಿಗೆ ಕರೆ ಮಾಡಬಹುದು. ಆಯೋಗ ನಿಮ್ಮ ಯಾವುದೇ ಅನುಮಾನಗಳನ್ನು ಬಗೆಹರಿಸುವಂಥ ಕೆಲಸವನ್ನು ಮಾಡುತ್ತೆ. 1950 ಸಂಖ್ಯೆಗೆ ಕರೆ ಮಾಡಿ ಮಾಹಿತಿಯನ್ನು ಪಡಿಬಹುದು. 1950 ಈ ಸಂಖ್ಯೆಗೆ ಕರೆ ಮಾಡಿ ಮಾಹಿತಿಯನ್ನು ಪಡ್ಕೊಳ್ಬಹುದು SIRಗೆ ಸಂಬಂಧಿಸಿದಂತೆ. ಹಾಗೆಯೇ ಇದಕ್ಕೆ ಸಂಬಂಧಪಟ್ಟಂತೆ voters.eci.gov.in ಆ್ಯಂಡ್ ECINET ಆ್ಯಪ್ನಲ್ಲೂ ಕೂಡ ಗಣತಿ ನಮೂನೆಗೆ ಅವಕಾಶಗಳನ್ನು ಕೊಡಲಾಗಿದೆ. ಅಂದರೆ ಒಂದು ವೆಬ್ಸೈಟ್ನಲ್ಲೂ ಇದೆ, ಹಾಗೆಯೇ ECINET ಅನ್ನುವಂತಹ ಆ್ಯಪ್ನಲ್ಲೂ ಕೂಡ ಗಣತಿ ನಮೂನೆಗೆ ಅವಕಾಶವನ್ನು ಕಲ್ಪಿಸಲಾಗಿದೆ. ಇದರ ಮೂಲಕವಾಗಿ ಗಣತಿಗೆ ತಮ್ಮ ಹೆಸರುಗಳನ್ನು ನೋಂದಾವಣೆ ಮಾಡಿಕೊಳ್ಳಬಹುದು. ಇದು ಇಲ್ಲಿರುವಂತಹ ಬಹಳ ಪ್ರಮುಖವಾಗಿರುವಂತಹ ಅವಕಾಶ. ಇದನ್ನು ಬಳಕೆ ಮಾಡಿಕೊಳ್ಬೇಕು. ಯಾವುದೇ ಗೊಂದಲಕ್ಕೆ ಒಳಗಾಗಬೇಕಾದಂಥ ಅವಶ್ಯಕತೆ ಇಲ್ಲ. ಮತದಾರರ ಪಟ್ಟಿಗೆ ಸೇರ್ಪಡೆ ಆಗೋದಕ್ಕೆ ಅವಕಾಶ ಇದ್ದೇ ಇದೆ. ಇನ್ನು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ID ಕಾರ್ಡ್ಗಳು ಕೂಡ ಈ SIRಗೆ ಬೇಕಾಗುವಂತಹ ಬಹಳ ಮುಖ್ಯವಾದಂಥ ಡಾಕ್ಯುಮೆಂಟ್ಸ್ ಆಗುತ್ತೆ. ನಿಮ್ಮನ್ನು ಈ ರಾಜ್ಯದಲ್ಲಿ ಮತದಾರರು ಅನ್ನೋದನ್ನು ದೃಢಪಡಿಸುವಂತಹ ಕೆಲಸವನ್ನು ಮಾಡುತ್ತಾರೆ. ಪಿಂಚಣಿ ಪಾವತಿಯ ಆದೇಶ ಪತ್ರವೂ ಕೂಡ ಇದಕ್ಕೆ ಸಾಕಾಗುತ್ತೆ. ಪಿಂಚಣಿ ಪಾವತಿಯ ಆದೇಶ ಪತ್ರವೂ ಕೂಡ ಇದಕ್ಕೆ ಸಾಕಾಗುತ್ತೆ. ಹಾಗೆಯೇ ಜನನ ಪ್ರಮಾಣ ಪತ್ರವನ್ನು ಕೂಡ ಒದಗಿಸಿಕೊಟ್ರೆ ಅದರ ಮೂಲಕವಾಗಿಯೂ ಕೂಡ ಮತದಾರರ ಪಟ್ಟಿಯಲ್ಲಿರುವಂತಹ ಹೆಸರುಗಳ ಪರಿಷ್ಕರಣೆಗೆ ಸಂಬಂಧಪಟ್ಟಂತೆ ಸಹಾಯ ಆಗುತ್ತೆ. ಪಾಸ್ಪೋರ್ಟನ್ನು ಕೂಡ ಕೊಡಬಹುದು. ಪಾಸ್ಪೋರ್ಟ್ ಕೂಡ ಇಲ್ಲಿ ವ್ಯಾಲಿಡ್ ಡಾಕ್ಯುಮೆಂಟ್ ಆಗುತ್ತೆ. ಈ ರಾಜ್ಯದಲ್ಲಿ ಮತದಾರ ಅನ್ನೋದನ್ನು ದೃಢೀಕರಿಸೋದಕ್ಕೆ SSLC ಮಾರ್ಕ್ಸ್ ಕಾರ್ಡ್ ಕೂಡ ಅಗತ್ಯವಾಗುತ್ತೆ. ಯಾಕಂದರೆ ಏನು ಈ ಒಂದು ಮತದಾರರ ಪಟ್ಟಿಗೆ ಸೇರ್ಪಡೆಯ ಸಂದರ್ಭದಲ್ಲಿ ಕೂಡ SSLC ಮಾರ್ಕ್ಸ್ ಕಾರ್ಡನ್ನು ಪಡ್ಕೊಳ್ತಾರೆ. ಅದೇ ಸ್ವರೂಪದಲ್ಲಿ SSLC ಮಾರ್ಕ್ಸ್ ಕಾರ್ಡ್ ಕೂಡ ಸಾಕಾಗುತ್ತೆ. ಹಾಗೆಯೇ ಖಾಯಂ ನಿವಾಸಿ ಪತ್ರ ಇದ್ದಲ್ಲಿ ಅದನ್ನು ಕೂಡ ಒದಗಿಸಿ ಕೊಡಬಹುದು. ಆ ಖಾಯಂ ನಿವಾಸಿ ಪತ್ರ ಅನ್ನೋದನ್ನು ಕೂಡ ಒದಗಿಸಿಕೊಡ್ಬೋದು. ಮತ್ತು ಅರಣ್ಯ ಹಕ್ಕುಗಳ ಪ್ರಮಾಣ ಪತ್ರ ಇದ್ದಲ್ಲಿ ಅವುಗಳನ್ನು ಕೂಡ ಒದಗಿಸಿಕೊಟ್ಟರು ಸಾಕಾಗುತ್ತೆ. ಅಂದರೆ ಬೇರೆ ಬೇರೆ ರೀತಿಯಾದಂತಹ ಡಾಕ್ಯುಮೆಂಟ್ಸ್ಗಳನ್ನು ಅವರು ಒದಗಿಸಿದ್ದಾರೆ. ಜಾತಿ ಪ್ರಮಾಣ ಪತ್ರ ಇದು ಕೂಡ ಇಲ್ಲಿ ಒದಗಿಸಿಕೊಟ್ರೆ ಸಾಕಾಗುತ್ತೆ. SIRಲ್ಲಿ ತಮ್ಮ ಹೆಸರುಗಳನ್ನು ದೃಢೀಕರಿಸೋದಕ್ಕೆ ಬೇಕಾಗಿ ಇರುವಂತಹ ಡಾಕ್ಯುಮೆಂಟ್ಸ್ ಆಗಿದ್ದಾವೆ. ಸರ್ಕಾರ
ಕೇಳ್ತಾ ಇರುವಂತಹ ಡಾಕ್ಯುಮೆಂಟ್ಸ್ ಆಗಿರುತ್ತೆ. ಕೇಂದ್ರ ಚುನಾವಣಾ ಆಯೋಗ ಕೇಳುವಂತಹ ಡಾಕ್ಯುಮೆಂಟ್ಸ್ ಆಗುತ್ತೆ. ಇದು ಭೂ ಹಂಚಿಕೆ, ಮನೆ ಹಂಚಿಕೆಯ ಪ್ರಮಾಣ ಪತ್ರ, ಅಂದರೆ ರಾಜ್ಯ ಸರ್ಕಾರಗಳು ಕೊಟ್ಟಿರುವಂತಹ ಪ್ರಮಾಣ ಪತ್ರಗಳ ಪಟ್ಟಿಯಲ್ಲಿ ಈ ಪ್ರಮಾಣ ಪತ್ರಗಳು ಕೂಡ ಬಹಳ ಮುಖ್ಯ ಆಗುತ್ತೆ ನಿಮ್ಮ ಹೆಸರುಗಳನ್ನು ನೋಂದಾವಣೆಗೆ ಸಂಬಂಧಿಸಿದಂತೆ ನಿರ್ಧಾರಗಳನ್ನು ಕೈಗೊಳ್ಳೋದಕ್ಕೆ. ಈ ವಿಚಾರದಲ್ಲಿ ರಾಜ್ಯ ಮುಖ್ಯ ಚುನಾವಣಾಧಿಕಾರಿ ಅವರು ಏನು ಹೇಳಿದ್ದಾರೆ, ಹಾಗೆಯೇ BBMPಯ ಮುಖ್ಯ ಆಯುಕ್ತರು ಏನು ಹೇಳಿದ್ದಾರೆ ಅನ್ನೋದು ನಿಮಗೆ ತೋರಿಸ್ತೀನಿ. ಜಿಲ್ಲೆಗಳು ತಾವು ತೊಗೊಂಡ್ರೆ 95% ಮೇಲೆ ಇದ್ದಾರೆ ನಮ್ಮ ಜಿಲ್ಲೆಗಳು. BBMPಯಲ್ಲೇ ತೊಗೊಂಡ್ರೆ ಈಗ ನಮ್ಮ GBAದಲ್ಲಿ ಬ್ಯಾಂಗ್ಳೂರು ಅರ್ಬನ್ 82% ಮ್ಯಾಪಿಂಗ್ ಮಾಡಿದ್ದಾರೆ. ನಾರ್ತ್ ಸೌತಲ್ಲಿ ಸ್ವಲ್ಪ 76-78% ಇದೆ. ಸೊ ಇನ್ನೂ ಸ್ವಲ್ಪ ಅವ್ರು ಮ್ಯಾಪಿಂಗ್ ಮಾಡೋದಿದೆ. ಅದಕ್ಕೆ ನಾನು ಮತ್ತೆ ಕ್ಲಾರಿಫೈ ಮಾಡ್ತಾ ಇದ್ದೀನಿ, ಮ್ಯಾಪಿಂಗ್ ಪ್ರೋಗ್ರೆಸ್ ಕಂಟಿನ್ಯೂಸ್. ಜುಲೈ 8 ತನಕ ಮ್ಯಾಪಿಂಗ್ ಆಗ್ತಾನೆ ಇರ್ತದೆ. ಅಕಸ್ಮಾತ್ ತಮ್ಮದು ಮ್ಯಾಪಿಂಗ್ ಆಗಿಲ್ಲ ಅಂದ್ರೂ ದಯವಿಟ್ಟು ಅದು ಕುರಿತು ಈಗಲೂ ಸಮೇತ ತಾವು ಮ್ಯಾಪಿಂಗ್ ಮಾಡಿಕೋಬಹುದು. ಮತ್ತು BLO ಬರುವಾಗ ಅವ್ರಿಗೆ ಕೇಳಿದರೆ ಅವರು ಹೆಲ್ಪ್ ಮಾಡ್ತಾರೆ. ಬಟ್ ದಯವಿಟ್ಟು ಮ್ಯಾಪಿಂಗ್ ಆಗಿಲ್ಲ ಅಂದ್ರೂ ಫಾರ್ಮನ್ನು ಫಿಲ್ಅಪ್ ಮಾಡಿ ಸೈನ್ ಮಾಡಿ ಕೊಡಿ. ಸಾಯಂಕಾಲ ಎಲ್ಲ ವಿಸಿಟ್ ಮಾಡಿ, ಬೆಳಿಗ್ಗೆ ವಿಸಿಟ್ ಮಾಡಿಕೊಂಡು ಅವರು ಸಾಯಂಕಾಲ ಎಲ್ಲ ಫಾರ್ಮ್ಸನ್ನು ಪಡ್ಕೊಂಡು ಅದನ್ನು ಅಪ್ಲೋಡ್ ಮಾಡಲಿಕ್ಕೆ ಸಹ ಕ್ರಮ ತಗೊಳ್ತಾರೆ. ಮತ್ತು ಪ್ರತಿಯೊಂದು ಎನ್ಯುಮರೇಷನ್ ಫಾರ್ಮ್ ಕೊಡುವಾಗ ಅದು ವಾಪಸ್ ಕಲೆಕ್ಟ್ ಮಾಡಲಿಕ್ಕೆ ಸಂದರ್ಭದಲ್ಲಿ ಅವರು ವೋಟರ್ ಫೆಸಿಲಿಟೇಷನ್ ಸೆಂಟರ್ನಲ್ಲಿ ಸಹ ಕಲೆಕ್ಷನ್ ಮಾಡ್ಬೋದು. ಅಥವಾ ನಾವು ಸಂಡೇ ದಿವಸ ಅಂದರೆ ರಜೆ ದಿವಸ ನಮ್ಮ ಜನರು BLOs ಇರ್ತಾರೆ, ಅವರು ಅವರ ಸಂಬಂಧಪಟ್ಟ ಪೋಲಿಂಗ್ ಸ್ಟೇಷನಲ್ಲಿ ಇದ್ದು ಅವರು ಸಹ ಕಲೆಕ್ಟ್ ಮಾಡಲಿಕ್ಕೆ ವ್ಯವಸ್ಥೆ ಮಾಡ್ತಾರೆ. ಹಾಗೂ ಈ ಒಂದು ಎನ್ಯುಮರೇಷನ್ ಫಾರ್ಮ್ ಜೊತೆಗೆ ಎಲ್ಲರೂ ತಮ್ಮ ಮನೆದು ಲೇಟೆಸ್ಟ್ ಫೋಟೋಗ್ರಾಫ್ ಅವರು ಕಳಿಸ್ಲಿಕ್ಕೆ ಸಹ ನಾವು ಎಲ್ಲರಿಗೆ ಕೇಳ್ಕೊಳ್ತೀವಿ. ಈ ಒಂದು ಹೀಗೆ SIR ಪ್ರಕ್ರಿಯೆಯನ್ನು ಬಹಳ ವ್ಯಾಪಕವಾಗಿ ಈಗಾಗಲೇ ಇಡೀ ದೇಶದಲ್ಲಿ ಮಾಡ್ತಾ ಬಂದರೆ ರಾಜ್ಯದಲ್ಲೂ ಕೂಡ ಅದೇ ಸ್ವರೂಪವಾಗಿ SIR ಪ್ರಕ್ರಿಯೆ ನಡೆಯುತ್ತೆ. ಇಲ್ಲಿ ನಾಗರಿಕರ ಜವಾಬ್ದಾರಿ ಅಂದರೆ ಪ್ರತಿಯೊಬ್ಬ ಮತದಾರರ ಜವಾಬ್ದಾರಿಯೂ ಕೂಡ ಇದ್ದೇ ಇದೆ. ತಮ್ಮ ಹೆಸರುಗಳು ಮತದಾರರ ಪಟ್ಟಿಯಲ್ಲಿ ಇದೆಯಾ ಇಲ್ಲವಾ ಅನ್ನೋದನ್ನು ಕನ್ಫರ್ಮ್ ಮಾಡ್ಕೋಬೇಕು. SIR ಪ್ರಕ್ರಿಯೆಯನ್ನು ಸೂಕ್ಷ್ಮವಾಗಿ ಕಾಂಗ್ರೆಸ್ನವರು ಕೂಡ ಗಮನಿಸ್ತಾ ಇದ್ದಾರೆ. ಯಾಕಂದರೆ ಕಾಂಗ್ರೆಸ್ ಸೇರಿದಂತೆ ವಿರೋಧ ಪಕ್ಷಗಳವರು SIRನ ಬಹಳ ಬಲವಾಗಿ ವಿರೋಧಿಸ್ತಾ ಇದ್ದಾವೆ. ವಿಶೇಷವಾಗಿ ಕರ್ನಾಟಕದಲ್ಲಿ ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಈಗಾಗಲೇ ಬಹಳಷ್ಟು ಬಾರಿ ಹೇಳಿದ್ದಾರೆ, SIR ಆಗ್ತಾ ಇರುವಂತಹ ಸಂದರ್ಭದಲ್ಲಿ ನೀವು ಮತದಾರರ ಪಟ್ಟಿಯಲ್ಲಿ ಇಲ್ಲದೆ ಹೋದರೆ ನಿಮಗೆ ಸರ್ಕಾರಿ ಯೋಜನೆಗಳೇ ಸಿಗಲ್ಲ ಅನ್ನುವಂಥದ್ದನ್ನು ಕೂಡ ಹೇಳ್ತಾ ಬಂದಿದ್ದಾರೆ. ರಾಜ್ಯಾದ್ಯಂತ ಜಾಗೃತಿ ಸಮಾವೇಶ ಮತ್ತು BLOಗಳಿಗೆ ತರಬೇತಿ ಕೊಡುವಂತಹ ಕೆಲಸವನ್ನು ಈ ಸಂದರ್ಭದಲ್ಲಿ ಈಗ ಕಾಂಗ್ರೆಸ್ ಅವರು ಮಾಡ್ತಾ ಬಂದಿದ್ದಾರೆ. ಅಂದರೆ ತಮ್ಮ ಮತದಾರರನ್ನ ಎಲ್ಲೂ ಕೂಡ ಪಟ್ಟಿಯಿಂದ ಅವರು ಮಿಸ್ ಆಗದಂತೆ ನೋಡ್ಕೊಳ್ಬೇಕು ಅನ್ನೋಂಥದ್ದು ಈಗ ಸದ್ಯಕ್ಕೆ ಕಾಂಗ್ರೆಸ್ನವರು ಮುಂದಿಟ್ಟುಕೊಂಡಿರುವಂತಹ ಟಾರ್ಗೆಟ್. ಯಾವೊಬ್ಬ ಮತದಾರನ ಹಕ್ಕು ಕೂಡ ಮೊಟಕು ಆಗದಂತೆ ಅಲರ್ಟ್ ಆಗಿರುವಂಥದ್ದಕ್ಕೆ ಅವರು ಸೂಚನೆಯನ್ನು ಕೊಟ್ಟಿದ್ದಾರೆ. ಮತ್ತು ಆ ಪ್ರಕ್ರಿಯೆಗಳಿಗೆ ಈಗಾಗಲೇ ಕಾಂಗ್ರೆಸ್ ಮುಂದಾಗಿದೆ. ರಾಜ್ಯದ ಬೇರೆ ಬೇರೆ ಭಾಗಗಳಲ್ಲಿ ಅವರು ಸಮಾವೇಶಗಳನ್ನು ಮಾಡ್ತಾ ಇದ್ದಾರೆ. ಆಯೋಗದ ಜೊತೆಗೆ ಒಳ್ಳೆಯ ಸಂಪರ್ಕ ಸಾಧಿಸೋದಕ್ಕೂ ಕೂಡ BLOಗಳಿಗೆ ಸಲಹೆಯನ್ನು ಕೊಟ್ಟಿದ್ದಾರೆ. ಮನೆ ಮನೆಗೂ ಭೇಟಿ ನೀಡಿ ಮತದಾರರಿಗೆ ಫಾರಂ ಭರ್ತಿ ಬಗ್ಗೆ ಜಾಗೃತಿ ಕೊಡುವಂತಹ ಕೆಲಸವನ್ನು ಸಾಮಾಜಿಕ ಜಾಲತಾಣಗಳಲ್ಲೂ ಕೂಡ ಜಾಗೃತಿ ಮತ್ತು ವಾರ್ ರೂಮ್ ಸ್ಥಾಪನೆಗೆ ಈಗ ಕಾಂಗ್ರೆಸ್ ಮುಂದಾಗಿದೆ. ಸಹಾಯವಾಣಿ ಮೂಲಕವೂ ಕೂಡ ಜನರಿಗೆ ಮಾಹಿತಿಯನ್ನು ಕೊಡೋದಕ್ಕೆ ಕಾಂಗ್ರೆಸ್ ಈಗ ಮುಂದಾಗಿದೆ. ವಿಚಾರದಲ್ಲಿ ಸಿದ್ದರಾಮಯ್ಯನವರು ನಿನ್ನೆ ಮೈಸೂರಿನಲ್ಲಿ ಮಾತನಾಡುವ ಕೂಡ ಬಹಳಷ್ಟು ವಿಷಯಗಳನ್ನು ಪ್ರಸ್ತಾಪಿಸಿದ್ದಾರೆ. ಅದನ್ನು ಕೂಡ ತೋರಿಸ್ತೀನಿ. ನಿಮಗೆ ಸಂವಿಧಾನಬದ್ಧವಾದಂಥ ಚುನಾವಣಾ ಆಯೋಗ ಇಲ್ಲ, ಅವರ ದುರಾಡಳಿತ, ಬೆಲೆ ಏರಿಕೆ, ನಿರುದ್ಯೋಗದ ಸಮಸ್ಯೆ, ಕೊಟ್ಟ ಮಾತಿಗೆ ತಪ್ಪಿಕೊಂಡಿರ್ತಕ್ಕಂಥದ್ದು, ಇದರಿಂದ ಪ್ರತಿ ಚುನಾವಣೆಯಲ್ಲೂ ಕೂಡ ಅವರು ಕಡಿಮೆ ಆಗ್ತಲೇ ಇದ್ದಾರೆ. ಈ ತಿಂಗಳು ಬಹಳ ಪ್ರಮುಖವಾದಂಥ ತಿಂಗಳು. ಜೂನ್ 30ರಿಂದ ಜುಲೈ 29ನೇ ತಾರೀಕಿನವರೆಗೆ ನಿಮಗೆ ಪ್ರತಿಯೊಬ್ಬ BLOಗಳು ಪ್ರತಿ ಮತದಾರರ ಮನೆಗೂ ಹೋಗ್ತಾರೆ, ಪ್ರತಿ ಮನೆಗೂ ಹೋಗ್ತಾರೆ. ನೀವು ನಿಮ್ಮ ವಿಧಾನಸಭಾ ಸದಸ್ಯರಿದ್ದಾರಲ್ಲ, ಸೋತ ಅಭ್ಯರ್ಥಿಗಳಿದ್ದಾರಲ್ಲ, BLAಗಳು ಮತ್ತು BLAಗಳನ್ನ ಕೋಆರ್ಡಿನೇಷನ್ ಮಾಡಬೇಕು. ಶಾಸಕರು ಸೋತ ಅಭ್ಯರ್ಥಿಗಳು ಸಭೆ ಮಾಡೋದು, ಅಲ್ಲಿ ಹೇಳ್ತಾ ಇದ್ದ ಅವಕಾಶ ಮತ್ತು ಅಪಾಯ. ಅವಕಾಶ ಇದೆ ನಿಮಗೆ, ನಿಮಗೆ ಅಪಾಯ ಕಾದೇ ಇದೆ. ಹೀಗೆ ಒಂದು ಕಡೆಯಲ್ಲಿ ಕಾಂಗ್ರೆಸ್ ಅವರು ಟ್ರೈನಿಂಗ್ ಕೊಡ್ತಿದ್ದಾರೆ.
ಚುನಾವಣಾ ಆಯೋಗ SIR ಪ್ರಕ್ರಿಯೆಯನ್ನು ಶುರು ಮಾಡ್ತಾ ಇದೆ. BJPಯವರು ಕೂಡ ಅಲರ್ಟ್ ಆಗಿದ್ದಾರೆ, ಅವರ BLAಗಳು ಕೂಡ ಅಲರ್ಟ್ ಆಗಿದ್ದಾರೆ. ಹಾಗೆಯೇ JDSನ BLAಗಳು ಕೂಡ ಈಗಾಗಲೇ ತಮ್ಮ ಮತದಾರರನ್ನು ಉಳಿಸ್ಕೊಳ್ಳುವಂತಹ ನಿಟ್ಟಿನಲ್ಲಿ ಪ್ರಯತ್ನಗಳಾಗಿದ್ದಾವೆ. ಇದು ರಾಜಕೀಯ ಪಕ್ಷಗಳಿಗೆ ದೊಡ್ಡ ಅವಕಾಶವೂ ಕೂಡ ಹೌದು, ತಮ್ಮ ಮತದಾರರನ್ನು ಮತ್ತೊಮ್ಮೆ ರೀಚ್ ಔಟ್ ಆಗೋದಕ್ಕೆ. ಹಾಗೆಯೇ ಇಡೀ SIR ಪ್ರಕ್ರಿಯೆಯಲ್ಲಿ ತಮ್ಮನ್ನು ತೊಡಗಿಸ್ಕೊಳ್ಳೋದಕ್ಕೂ ಕೂಡ ಬಹಳ ದೊಡ್ಡದಾದಂಥ ಒಂದು ಪ್ರಕ್ರಿಯೆ ಇದಾಗುತ್ತೆ. ಇದಾಗಿತ್ತು ಇವತ್ತಿನ ಚದುರಂಗ. ನಮಸ್ಕಾರ.